ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ಸಂದರ್ಭದಲ್ಲಿ ಅಲ್ಲಿದ್ದಂಥ 75ರಿಂದ 85 ಸಾವಿರ ಮತದಾರರು ಅಲ್ಪಸಂಖ್ಯಾತರು ಇಷ್ಟು ಮಂದಿ ಇದ್ದಾಗ ನಮ್ಮದೊಬ್ಬ ನಾಯಕ ಹೊರಹೊಮ್ಮಬೇಕು ಅನ್ನೋದು ಅವರ ಆಸೆಯಾಗಿತ್ತು. ಈ ನಿಟ್ಟಿನಲ್ಲಿ ಒಂದು ಟಿಕೆಟನ್ನು ಕೇಳಿದ್ರು. ಟಿಕೆಟ್ ಕೇಳಿದ್ದು ತಪ್ಪಾಗಿ ಹೋಯಿತು. ಈ ನಿಟ್ಟಿನಲ್ಲಿ ಅಲ್ಲಿ ಸಮರ್ಥ ಶಾಮನೂರು ಅಭ್ಯರ್ಥಿಯಾಗಿ ಚುನಾವಣಾ ಕಣದಲ್ಲಿದ್ದಾರೆ. ಚುನಾವಣೆ ಕೂಡ ಆಗೋಗಿದೆ. ಆದರೆ ಈಗ ಏನಾಗ್ತಿದೆ ಅನ್ನೋದು ಬಹಳ ಮುಖ್ಯ. ಒಂದು ಡೆಫಿನೆಟ್ಲಿ ಇಂಟರ್ನಲ್ ರಿಪೋರ್ಟ್ ಬಂದಿರಬಹುದು, ಬಂದಿರದೆಯೂ ಇರಬಹುದು. ಅಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯನ್ನು ನಡೆಸಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ 3 ಜನರ ವಿರುದ್ಧ ಕ್ರಮಕ್ಕೆ ಬಹುತೇಕ ಮುಂದಾಗಿರೋ ಹಾಗೆ ಕಾಣ್ತಾ ಇದೆ. ರೈಟ್, ಈಗಾಗಲೇ 2 ಮೇಲೆ ಕ್ರಮಕ್ಕೆ ಮುಂದಾಗಿದೆ. ಇನ್ನು 3ನೇ ವ್ಯಕ್ತಿ ಬಗ್ಗೆ ಮಾತಾಡೋದಾದರೆ ಅದು ಮೋಸ್ಟ್ಲಿ ಚುನಾವಣಾ ಫಲಿತಾಂಶದ ಮೇಲೆ ನೆಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಬ್ದುಲ್ ಜಬ್ಬಾರ್, ನಜೀರ್ ಅಹಮದ್ ಇವರ ಮೇಲೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಅಂದರೆ ಪಕ್ಷ ಅಂದಾಗ ಶಿಸ್ತು ಅನ್ನೋದು ಬಹಳ ಮುಖ್ಯ ಅಂತ. ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಯಾರೇ ನಡೆಸಿದ್ರು ಕೂಡ ಶಿಸ್ತಿನ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂಥ ಮಾದರಿಯನ್ನು ಸೆಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಸಚಿವರಾಗಿರುವಂಥ ಜಮೀರ್ ಅಹಮದ್ ಖಾನ್ ಅವರ ವಿಚಾರಕ್ಕೆ ಬರೋದಾದರೆ ಅದು ತೀರ್ಪಿನ ಮೇಲೆ ಅನ್ನೋದು ನಿರ್ಧಾರ ಆಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಇಲ್ಲಿ ಹಲವಾರು ಕುತೂಹಲಗಳಿದ್ದಾವೆ, ಹಲವಾರು ಪ್ರಶ್ನೆಗಳಿದ್ದಾವೆ. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮತದಾರರು ಇದ್ದಾಗ ಒಂದು ಟಿಕೆಟ್ ಕೇಳೋ ತಪ್ಪಾಗೋಯ್ತಾ? ಅಥವಾ ಟಿಕೆಟ್ ಕೇಳಿದಾಗ ಅದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರನಪ್ಪ, ನಾವಿದ್ರಲ್ಲಿ ಮೂಗು ತೂರಿಸಬಾರ್ದು. ಹೈಕಮಾಂಡ್ ಯಾವುದೇ ನಿರ್ಧಾರ ತೆಗೆದರೂ ಕೂಡ ಅದಕ್ಕೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬದ್ಧನಾಗಿರಬೇಕು ಅನ್ನುವಂಥ ನಡೆಯನ್ನು ಬಿಟ್ಟು ಅಲ್ಪಸಂಖ್ಯಾತರು ಅಥವಾ ಅವರ ನಾಯಕರು ನಡೆದುಕೊಂಡಂಥ ರೀತಿ ತಪ್ಪಾಯ್ತಾ? ಸೊ ಈ ಹಿನ್ನೆಲೆಯಲ್ಲಿ ಆಗ್ತಿರುವಂಥ ಕರ್ನಾಟಕ ಕಾಂಗ್ರೆಸ್ನ ಬೆಳವಣಿಗೆಗಳ ಕುರಿತಂತೆ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ತಾಳಮಾಳ. ಹೌದು, ಆಗಲೇ ಉಲ್ಲೇಖ ಮಾಡಿದ ಹಾಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ರಾಜೀನಾಮೆಯ ಪರ್ವಗಳಿಗೆ ಸಾಕ್ಷಿಯಾಗಿದೆ. ಅಮಾನತುಗಳಾಗ್ತಾ ಇದ್ದಾವೆ. ದಾವಣಗೆರೆ ರಿಸಲ್ಟ್ಗೂ ಮುನ್ನವೇ 2 ತಲೆದಂಡ. ಪಕ್ಷದ ಸದಸ್ಯತ್ವದಿಂದ ಜಬ್ಬಾರ್ ಅಮಾನತು. ಹೌದು, ಒಂದು ಎಕ್ಸಾಂಪಲ್ ಸೆಟ್ ಆಗಬೇಕಾಗತ್ತೆ. ಒಂದು ಪಕ್ಷ ಅಂದಾಗ ಶಿಸ್ತು ಅನ್ನೋದಿರುತ್ತೆ. ಆ ನಿಟ್ಟಿನಲ್ಲಿ ಕ್ರಮಕ್ಕೆ ಡಿ.ಕೆ. ಶಿವಕುಮಾರ್ ಮುಂದಾಗಿದ್ದಾರೆ. ಜಬ್ಬಾರ್, ನಜೀರ್ ಅಹಮದ್ ಅಮಾನತು ಶಿಕ್ಷೆ. ಪಕ್ಷ ವಿರೋಧಿ ಚಟುವಟಿಕೆಯನ್ನು ನಡೆಸಿದ ಗಂಭೀರ ಆರೋಪ ಇವರ ಮೇಲಿದೆ. ಹಾಗಾದರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಕ್ರಮಕ್ಕೆ ಕೆಪಿಸಿಸಿ ಅಧ್ಯಕ್ಷರು ಮುಂದಾಗ್ತಾರಾ? ಯಾಕಂದರೆ ಈ ಸಮಸ್ಯೆಯ ಮೂಲವನ್ನು ಹುಡುಕ್ತಾ ಹೋಗೋದಾದರೆ ನಾವು ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳೋಣ. ಅವತ್ತು ಅಭ್ಯರ್ಥಿ ಆಯ್ಕೆ ಅಂದ ಸಂದರ್ಭದಲ್ಲಿ ದಾವಣಗೆರೆಗೆ ಮೊದಲೇ ಎಂಟ್ರಿ ಕೊಡೋದು ಇದೇ ಜಮೀರ್ ಅಹಮದ್ ಖಾನ್ ಅವರು. ಆ ಸಂದರ್ಭದಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ಏನು ಉಲ್ಲೇಖ ಮಾಡಿದ್ರು, ಯಾವ ಪದಪ್ರಯೋಗವನ್ನು ಮಾಡಿದ್ರು ಅನ್ನೋದನ್ನು ನಾನು ಉಲ್ಲೇಖ ಮಾಡೋದು ಬೇಡ. ಅವರು ಯಾರು ಇಲ್ಲಿ ಬಂದು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದರು. ಅವತ್ತಿನಿಂದ ಇವತ್ತಿನವರೆಗೂ ಇಳಿದಿರುವಂಥ ವಿಚಾರ ಇದು. ಸೊ ಈಗ ಜಮೀರ್ ಅಹಮದ್ ಖಾನ್ ಅವರು ಆ ಸ್ಥಾನದಲ್ಲಿ ಅಂದರೆ ಸಚಿವ ಸ್ಥಾನದಲ್ಲಿ ಮುಂದುವರಿಬೇಕಾ ಬೇಡ ಅನ್ನೋದು ಹಾಗಾದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ರಿಸಲ್ಟ್ಸ್ ಮೇಲೆ ನಿಂತ್ಕೊಂಡಿದೆಯಾ? ಈ ರಾಜಕೀಯ ಬೆಳವಣಿಗೆಗಳು ಎಷ್ಟರ ಮಟ್ಟಿಗೆ ಜನಸಾಮಾನ್ಯರ ಬದುಕಿನ ದಿಕ್ಕನ್ನು ತಪ್ಪಿಸ್ತಿದೆ ಅಂತ ನೋಡ್ಬೋದು. ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರುವಂಥ ಸಂದರ್ಭದಲ್ಲಿ ಆ ಇರಾನ್ ಇಸ್ರೇಲ್ ಯುದ್ಧದ ಈ ಕ್ರೈಸಿಸ್ನಲ್ಲಿರಬೇಕಾದ್ರೆ ನೋಡಿ, ದಿನಕ್ಕೊಂದು ರಾಜಕೀಯ ಸಬ್ಜೆಕ್ಟನ್ನು ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ಈ ಸಮಸ್ಯೆಗಳನ್ನು ಬಗೆಹರಿಸಬೇಕಾದಂತಹ ನಮ್ಮ ಸೋಕಾಲ್ಡ್ ನಾಯಕರು ಇಂತಹ ಸಬ್ಜೆಕ್ಟ್ಗಳನ್ನು ಕೊಟ್ಟು ನೋಡಿ ನಮ್ಮ ದಿಕ್ಕನ್ನು ತಪ್ಪಿಸ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕ್ರಮ ಕೈಗೊಂಡಿದ್ದಾರೆ. ಶಿಸ್ತು ಅನ್ನೋದು ಬಹಳ ಮುಖ್ಯ. ಅದಕ್ಕೂ ಒಂದಷ್ಟು ಸಮರ್ಥನೆಗಳು ಬಂದಿದ್ದಾವೆ. ಹಾಗಾದರೆ ಜಬ್ಬಾರ್ ಏನು ಹೇಳಿದ್ದಾರೆ, ಜಮೀರ್ ಅವರು ಏನು ಹೇಳಿದ್ದಾರೆ, ಇದರ ಜೊತೆಗೆ ಬಹಳ ಮುಖ್ಯವಾಗಿ ವಿಶ್ವನಾಥ್ ಅವರು ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ನನಗೆ ಗೊತ್ತಿಲ್ಲ, ನೀವೇ ಹೇಳ್ತಾ ಇರೋದು, ನನ್ನ ಸುದ್ದಿ ಬಂದಿಲ್ಲ. ಅದು ಈಗ ಥರ ನೀವು ಹೇಳ್ತಾ ಇದ್ರೆ ಚೆಕ್ ಮಾಡಿ ನೋಡ್ಬಿಟ್ಟು ಹೇಳ್ತೀನಿ ನಾನು. ಸರ್, ಒಂದು ಅಧಿಕೃತವಾಗಿ ಆದೇಶವನ್ನು ಡಿ.ಕೆ. ಶಿವಕುಮಾರ್ ಮಾಡಿದ್ದಾರೆ ಸರ್. ಇದು ಈ ಬೆಳವಣಿಗೆ ಹೇಗೆ ನೀವು ಗಮನಿಸ್ತೀರಿ ಸರ್? ಈಗ ನನ್ನ ವಿಚಾರನೇ ಗೊತ್ತಿಲ್ಲ ಏನಕ್ಕೆ ಮಾಡಿದ್ದಾರೆ ಅಂತ. ಅವರೇ ರಾಜೀನಾಮೆ ಕೊಟ್ಟಿದ್ದಾರೆ. ಮೈನಾರಿಟಿ ಅಧ್ಯಕ್ಷ ಆಗಿದ್ರು, ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ನೀವು ಇದು ಹೇಳ್ತಾ ಇದ್ರೆ ನನ್ನ ವಿಚಾರ ಚೆಕ್ ಮಾಡಿ ಹೇಳ್ತೀನಿ. ಆಡಿಯೋಗಳು ವೈರಲ್ ಆಗಿದೆ ಅಂತ ಹೇಳ್ತಾ ಇರುವಂಥದ್ದು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಅದು. ನಾನು ಆ ಲೆಟರ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದರೆ ಆಂಟಿ ಪಾರ್ಟಿ. ಈಗ ನನಗೆ ಗೊತ್ತೇ ಇಲ್ಲ ವಿಚಾರ, ನಾನು ಹೆಂಗೆ ಹೇಳಿ? ನಾನು ಈಗ ತಿಳ್ಕೊಂಡೆ ತಾನೇ ತಮ್ಮ ಮಾತಾಡಬೇಕು ಮಾಧ್ಯಮದಲ್ಲಿ. ನಾನು ಸುಮ್ಗೆ ಮಾತಾಡೋಕ್ಕಾಗ್ತದೆ? ಅದೇ ದಾವಣಗೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಅವರು ತೆಗ್ದಿದ್ದಾರೆ. ಅವರು ಅದಕ್ಕೆ ಅವ್ರ ಮನೆಗೆ ಹೋಗಿದ್ದೆ, ನಾನು ಸಮಾಧಾನ ಮಾಡಿ ಬಂದಿದ್ದೀನಿ. ಮೋಸ್ಟ್ ಸೀನಿಯರ್ ಲೀಡರ್ ಅವರು. ನನಗೂ ಎಲ್ಲ ಒಂದು ಕಡೆ ಅವ್ರು ಆಗಿರೋದು ನನಗೂ ನೋವಾಗಿದೆ. ಇಲ್ಲ, ಒಂದು ನಿಮಿಷ ಮಾತಾಡಿ ಕಂಪ್ಲೀಟ್ ಮಾಡಕ್ಕೆ ಕೊಡ್ರಿ ಒಂದಾದರೂ.
ಈಗ ನಸೀರ್ ಅಹಮದ್ ಮನೆಗೆ ಬೆಳಗ್ಗೆ ಹೋಗಿದೆ, ಅವರೇನೋ ಭಾಳ ತುಂಬ ಬೇಜಾರಲ್ಲಿದ್ದಾರೆ ಅಂತ ಗೊತ್ತಾಯಿತು. ಹಾಗಾಗಿ ಹೋಗಿ ಅವ್ರಿಗೆ ಮಾತಾಡ್ಕೊಂಡು ಬಂದಿದ್ದೀನಿ, ಧೈರ್ಯ ಹಾಕ್ಕೊಂಡು ಬಂದಿದ್ದೀನಿ. ಅವ್ರು ತಮಗೆಲ್ಲ ಗೊತ್ತಿದ್ದು ಇವತ್ತಿಂದೆಲ್ಲ ಭಾಳ ವರ್ಷದಿಂದ ಮೋಸ್ಟ್ ಸೀನಿಯರ್ ಅವರು. ನಮ್ಮ ಮುಸ್ಲಿಂ ಮೈನಾರಿಟಿದಲ್ಲಿ ಮೋಸ್ಟ್ ಸೀನಿಯರ್ ಯಾರಿದ್ದಾರೆ ಅಂದರೆ ಅದು ನಸೀರ್ ಅಹಮದ್ ಸಾಹೇಬರು ಮೋಸ್ಟ್ ಸೀನಿಯರಲ್ಲಿದ್ದಾರೆ. ಹಾಗಾಗಿ ಅವ್ರಿಗೂ ಎಲ್ಲೋ ಒಂದು ಕಡೆ ಮನ್ಸಿಗೆ ನೋವಾಗಿತ್ತು, ನಮಗೂ ನೋವಾಯಿತು. ಇಂಥವ್ರಿಗೆ ಹಿಂಗೆ ಆಗಿದೆ ಅಂತ ಮನ್ಸಿಗೆ ನೋವಾಗಿ ನಾನು ಹೋಗಿ ಸಮಾಧಾನ ಮಾಡಿ ಬಂದಿದ್ದೀನಿ ನಾನು. ಸರ್, ಮುಖ್ಯಮಂತ್ರಿಗಳು ತಾವು ಭೇಟಿಯಾಗಿ ಈ ವಿಚಾರವನ್ನು ಏನಾದ್ರು ಮನವರಿಕೆ ಮಾಡಿದ್ರೆ? ಇಲ್ಲ, ವಿಚಾರ ತಮ್ಮ ವಿರುದ್ಧನೂ ಕೂಡ ಒಂದಷ್ಟು ಅಲಿಗೇಷನ್ ಬಂದಿತ್ತು ಸರ್. ಯಾವುದು ಏನಂತ? ದಾವಣಗೆರೆಯಲ್ಲಿ ಪ್ರಚಾರಕ್ಕೆ ಹೋಗಲಿಲ್ಲ. ನಾನು ಮುಂಚೆನೂ ಹೇಳಿದ್ದೀನಿ, ನನಗೆ AICC ಇಂದ ನನಗೆ ಸ್ಟಾರ್ ಕ್ಯಾಂಪೇನರ್ ಮಾಡಿಬಿಟ್ಟು ನನಗೆ ಕೇರಳದಲ್ಲಿ ಹಾಕಿದರು. ಆ್ಯಕ್ಚುಲಿ 7ನೇ ತಾರೀಕುವರೆಗೆ ಹಾಕಿದರು. ಮನೆ ಮುಖ್ಯಮಂತ್ರಿಗಳು 3ನೇ ತಾರೀಕು 4ನೇ ತಾರೀಕಿಗೆ ಘೋಷಣೆ ಮಾಡಿದರು, ಜಮೀರ್ ಅವರು 5ನೇ ತಾರೀಕು ಬರ್ತಾರಂತ. ನಾನೇ ಸ್ವತಃ ವೇಣುಗೋಪಾಲ್ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು, ಸರ್ ಮನೆ ಮುಖ್ಯಮಂತ್ರಿಯಿಂದ ಘೋಷಣೆ ಮಾಡಿಬಿಟ್ಟಿದ್ದಾರೆ ಸರ್, ನಾನು ಹೋಗಲೇಬೇಕಾಗ್ತದೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಬಂದಿದ್ದೀನಿ. 5ನೇ ತಾರೀಕು ನನಗೊಂದಿನ ಪ್ರಚಾರ ಮಾಡೋಕ್ಕೆ ಹೇಳಿದ್ರು, 5ನೇ ತಾರೀಕು ಪ್ರಚಾರ ಮಾಡಿದ್ದೀನಿ. 6-7 ಬಾಗಲಕೋಟೆ ಇರಬೇಕಾಗಿದ್ದು 6-7 ಬಾಗಲಕೋಟೆಯಲ್ಲಿ ಮಾಡಿದ್ದೀನಿ. ಹಂಗೂ ಪ್ರೆಸ್ ಮೀಟ್ ಮಾಡುವಾಗ ನಾನು ದಾವಣಗೆರೆಯಲ್ಲಿ ಇನ್ನೂ ನನಗೆ ಅಗತ್ಯ 7ನೇ ತಾರೀಕು ಬರ್ತೀನಿ ಅಂತಲೂ ಹೇಳೋಗಿದ್ದೀನಿ ನಾನು. ಇವತ್ತು ನೋಡಿ, ಮುಸ್ಲಿಮ್ಸು ಕಾಂಗ್ರೆಸ್ಗೆ ದೇ ಆರ್ ದ ಪರ್ಮನೆಂಟ್ ವೋಟರ್ಸ್, ಡೆಫಿನೆಟ್ ವೋಟರ್ಸ್. ಅವ್ರನ್ನೂ ಹಾಳು ಮಾಡ್ದ. ಈಗ ಅವ್ರವ್ರಿಗೆ ಕಚ್ಚಾಟ ತಂದು ಏನಾಗ್ತಾಯಿದೆ ಇವತ್ತು ದಾವಣಗೆರೆ ಇಶ್ಯೂ ತೊಗೊಂಡು ದಾವಣಗೆರೆಗೆ ಟಿಕೆಟ್ ಕೊಟ್ಟವ್ರು ಯಾರು? ದಾವಣಗೆರೆ ಒಂದೇ ಮನೆಗೆ ಟಿಕೆಟ್ ಕೊಟ್ಟವ್ರು ನೀನು ಎಲ್ಲಿನಪ್ಪ ಸಿದ್ದರಾಮಯ್ಯ? ಕೊಡುವೆ ಮುಸ್ಲಿಮ್ರಿಗೂ ಏನಾಯ್ತಿತ್ತು? ಅರೆ, ಮುಸ್ಲಿಮರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿತರು ಸಂಪೂರ್ಣವಾಗಿ. ಇವು ಅವ್ರನ್ನ ಹೋಯಿತು. ಟೋಟಲಿ ದಿ ಮುಸ್ಲಿಂ ಕಮ್ಯುನಿಟಿ ಇಸ್ ಡಿಮಾಲಿಶ್ಡ್ ಬೈ ದ ಕಾಂಗ್ರೆಸ್. ಎಲ್ಲಿದೆ ಈಗ? ಸರ್, ಅಬ್ದುಲ್ ಜಬ್ಬಾರ್ ಅವ್ರನ್ನ ಹೊರಗೆ ಹಾಕಿದ್ರು. CM ಕಾರ್ಯದರ್ಶಿ ನಾಸೀರ್ ಅವರು ಕೂಡ ಹೊರಗೆ ಬಂದರು ಈ ದಾವಣಗೆರೆ ಇಶ್ಯೂ ಒಳಗೆ. ಈಗ ಜಮೀರ್ ಅಹಮದ್ ಅವ್ರಿಗೂ ಕೂಡ ಹೈಕಮಾಂಡ್ ವರದಿ ಕೇಳಿದ್ರು. ಎಲ್ಲರೂ ಹೋಯ್ತು. ಸಿದ್ದರಾಮಯ್ಯ ಇಷ್ಟೇ ಇದ್ದರೆ ನಾನು ಇರಬೇಕು, ನಾನಿಲ್ಲ ಅಂದರೆ ಕಾಂಗ್ರೆಸ್ ಬೇಡವೇ ಬೇಡ ಈ ರಾಜ್ಯದಲ್ಲಿ. ನನ್ನ ತುಣುಕುಗಳು ನೋಡಿ ಬೇಕಾದ್ರೆ ನಾನು ಮಾತಾಡಿದ್ರು ಉಂಟು. ಈಗ 6 ತಿಂಗಳಲ್ಲಿ ಹೇಳಿದೆ, 6 months ಬ್ಯಾಕ್. ಕರ್ನಾಟಕ ರಾಜ್ಯ ಇವ್ರು ಹೇಳಿದ್ರಲ್ಲ, ಏನೋ ಇದು ನಡೀತಾ ಇದೆ ಇಲ್ಲಿ, ಕಾಂಗ್ರೆಸ್ಸು ಅಲ್ಲಲ್ಲ BJP JDS ಸಂಬಂಧ. ನನಗೆ ಈಗ ತನಕ ಅನ್ನೋದು ಏನು ಬಂದಿಲ್ಲ. ನಾನು ಬಂದ ಮೇಲೆ ಅದ್ರ ಬಗ್ಗೆ ಉತ್ತರ ಕೊಡ್ತೇನೆ. ಈಗ ನನಗೆ ಅದು ನಿಮ್ಮ ಬಾಯಿಂದನೇ ನಾನು ಕೇಳ್ತಾ ಇರೋದು. ಈಗ ತನಕ ನಾನು ಎಲ್ಲೂ ನೋಡಿಲ್ಲ. ಅದು ನನಗೆ ಇನ್ನೂ ತನಕ ಅದು ಏನು ಅಫಿಷಿಯಲ್ ಆಗಿನೇ ಆದೇಶ ಹೊರಡಿಸಿರುವಂಥದ್ದು ಸರ್. ಅದು ಬರಲಿ, ಬಂದಾಗ ನಾನು ಅದು ಕರೆಕ್ಟಾಗಿ ಸರಿಯಾದ ಅಂತ ನಾನು ಉತ್ತರ ಕೊಡ್ತೀನಿ ಆ ವಿಚಾರದಲ್ಲಿ. ಕೆಲವು ಆಡಿಯೋಗಳು ವೈರಲ್ ಆಗಿದೆ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದು ಸ್ಪಷ್ಟ ಆಗಿದೆ ಅನ್ನೋದೊಂದು ಹೇಳ್ತಾರೆ. ಯಾವುದಾರ ಒಂದು ವಿಡಿಯೋ ಅದು ವೈರಲ್ ಮಾಡಿ ತೋರಿಸ್ಬೇಕಲ್ಲ. ನಿಮ್ಮ TV ಮುಖಾಂತರನೇ ತೋರಿಸ್ಬೋದಲ್ಲ. ಈಗ ಆಡಿಯೋ ವೈರಲ್ ಆಗಿತ್ತು ಅಂತ ಬರೀ ಹೇಳಿದರೆ ಅದು ವೈರಲ್ ಅಂತ ಹೇಳೋಂಗಿಲ್ಲಲ್ಲ. ನಿಮ್ಮ TV ಮುಖಾಂತರನೇ ಎಲ್ಲ ತೋರಿಸ್ಬೇಕು, ಹಿಂಗಾಗಿದೆ, ಹಿಂಗೆ ಮಾಡಿದ್ದಾರೆ ಅಂತ ಹೇಳಿ. ಇಲ್ಲಾಂದರೆ ನಮಗೆ ಅದು ಒಂದು ಕಡೆಯಿಂದ ಕಳಿಸ್ಬೇಕು, ಅದು ನೋಡಪ್ಪ ಹಿಂಗೆ ಮಾಡಿದ್ದೀರಿ ತಪ್ಪು ಅಂತ. ನಮಗೆ ಆಶ್ಚರ್ಯ, ಈಗ ಅವ್ರು ಮಾಡಿದಾರಂತ ಕೇಳಿ ನನಗೆ ಆಶ್ಚರ್ಯ ಒಂದೇ ಆಗಿದ್ದು, ಈಗ ಒಬ್ಬರಿಗೆ ಒಂದು ಇದು ಮಾಡ್ತಾರಲ್ಲ ಅಂತ ನಮಗೆ ಗೊತ್ತಾಗಿದೆ. ಈಗ ಇದಕ್ಕಿಂತ ಹಿಂದೆ ಇಂಥವು ಬೇಕಾದಷ್ಟಾಗಿದ್ದಾವೆ. ನಮಗೆ ಯಾವುದೊಂದು ಪ್ರೂಫ್ ಇಟ್ಕೊಂಡು ಇವ್ರು ನಮಗೆ ಸಸ್ಪೆಂಡ್ ಮಾಡಿದಾರಂತ ನಮಗೆ ಕೇಳಬೇಕಾಯಿತು. ನಮಗೆ ನೀವು ಸಸ್ಪೆಂಡ್ ಮಾಡ್ತಾಯಿದ್ದೀವಿ, ನೀವು ಹಿಂಗೆ ಮಾಡಿದ್ದೀರಂತ ನಮಗೇನಾರ ಕೇಳಿದರೆ ಅದಕ್ಕೆ ನಾವು ಉತ್ತರ ಕೊಡ್ತಿದ್ವಿ. ಅದು ನಮಗೆ ಗೊತ್ತಾಗಿಲ್ದಂಗೆ ಇವರು ಮಾಡಿದಾರಂತ ಕೇಳಿ ನನಗೆ ಆಶ್ಚರ್ಯ ಆಗ್ತಾಯಿದೆ. ಸರ್, ಹಾಗೇನಂದರೆ ಸರ್, ತಾವು ಇದು ಮಾಡುವಾಗ ಅಂದರೆ ತಾವು ಅಧ್ಯಕ್ಷರಾಗಿ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ಕುಮಾರ್ ಅವರಿದ್ದಾರೆ, ನಮಸ್ಕಾರ. JDS ವಕ್ತಾರರು ಮಹೇಶ್ ಗೌಡ್ರಿದ್ದಾರೆ, ನಮಸ್ಕಾರ. BJP ವಕ್ತಾರರು ಯದುಕುಮಾರ್ ಗೌಡ್ರಿದ್ದಾರೆ, ನಮಸ್ಕಾರ. ರೈಟ್, ಕುಮಾರ್ ಅವರೇ, ನೀವು ಹೇಳಬೇಕು, ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಮೇಲೆ ಕೋಪನ, ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರ ಮೇಲೆ ಕೋಪನ? ಎರಡೂ ಕೋಪ ಇಲ್ಲ. ನೀವು ಹೇಳೋ ಪ್ರಕಾರ ರಾಜಕಾರಣದಲ್ಲಿ ಎಂದೂ ಕೂಡ ಯಾರ ಮೇಲೆ ಯಾರೂ ಕೋಪ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಡೆದಿರುವಂಥ ಕೆಲವು ಲೋಪಗಳು ಮತ್ತು ಕೆಲವು ದೋಷಗಳ ಬಗ್ಗೆ ಚರ್ಚೆ ಮಾಡೋದಾದರೆ, ಕೆಲವು ಸಂದರ್ಭಗಳಲ್ಲಿ ಕೆಲವು ಕಾರಣಗಳು, ನಿದರ್ಶನಗಳು, ಅದ್ರ ಮೇಲೆ ಆಗುವಂಥ ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡಬೇಕಾಗತ್ತೆ. ಪರಿಣಾಮಗಳು ಸರಿಯಾಗಿಲ್ಲ, ಇದು ಈ ರೀತಿ ಮಾಡಿದ್ರೆ ಸರಿ ಹೋಗುತ್ತೆ, ಈ ರೀತಿ ಮಾಡಿದ್ರೆ
ಪರಿಣಾಮ ಸರಿ ಇರೋದಿಲ್ಲ ಅನ್ನೋದು ಪಕ್ಷದ ಒಳಗಡೆ ಚರ್ಚೆಯಾಗಿ ನಾಯಕರುಗಳು, ಮುಖಂಡರುಗಳು ಮತ್ತು ಸ್ಥಳೀಯ ಮಟ್ಟದಲ್ಲಿರುವಂಥ ಎಲ್ಲ ಮುತ್ಸದಿ ನಾಯಕರುಗಳು ಚರ್ಚೆ ಮಾಡಿ ಇಂಥ ಉಪಚುನಾವಣೆಗಳಲ್ಲಿ, ಅದು ಅಕಾಲಿಕ ಮರಣದ ಹಿನ್ನೆಲೆಯಲ್ಲಿ ನಡೆದಂಥ ಈ ಉಪಚುನಾವಣೆಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಸ್ಥಳೀಯ ಮಟ್ಟದಲ್ಲಾಗಿರಲಿ ಅಥವಾ ಮೇಲ್ಮಟ್ಟದಲ್ಲಾಗಿರಲಿ ಬಹಳ ಆಲೋಚಿಸಿ ಚರ್ಚಿಸಿ ನಿರ್ಧಾರವನ್ನು ಪ್ರಕಟ ಮಾಡೋದು ಯಾವುದೇ ಪಕ್ಷಗಳಲ್ಲಿ ಇರುವಂಥ ಒಂದು ವ್ಯವಸ್ಥೆ. ಕರೆಕ್ಟ್. ಅದರಂತೆ ನಮ್ಮ ಪಕ್ಷದಲ್ಲೂ ಕೂಡ ನಾವು ಹಲವಾರು ಮಟ್ಟದ ಅಂದರೆ ಹಲವಾರು ಲೆವೆಲ್ಗಳಲ್ಲಿ ಚರ್ಚೆ ಮಾಡಿ ಒಂದು ಹಿನ್ನೆಲೆ ಏನು ಬಂತು ಅಂದರೆ ಶಾಮನೂರು ಶಿವಶಂಕರಪ್ಪನವರು ಸಾವಿಗೂ ಮುನ್ನ ನನ್ನ ನಂತರ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿದರು ಅನ್ನೋ ಒಂದು ಮಾತನ್ನು ಮುನ್ನೆಲೆಗೆ ತೆಗೆದುಕೊಂಡು ನಡೆದಂಥ ಇಡೀ ಬೆಳವಣಿಗೆಗಳು. ಹೌದು. ನಮಗೆ ಈ ಬೆಳವಣಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬೇಕೋ ಬೇಡವೋ ಗೊತ್ತಿಲ್ಲ, ಆಗ್ತಾ ಇದೆ, ತಳಕ ಹಾಕ್ಕೊಂಡ್ಬಿಟ್ಟಿದೆ, ಅಂಟ್ಕೊಂಡ್ಬಿಟ್ಟಿದೆ. ಆದರೆ ಒಂದು ಪಕ್ಷವನ್ನು ಕಳೆದ ಹಲವಾರು ವರ್ಷಗಳಿಂದ ದಾವಣಗೆರೆ ಜಿಲ್ಲೆಯಲ್ಲಿ ನಡೆಸ್ಕೊಂಡು ಬಂದಂಥ ಹಿರಿಯ ಮುತ್ಸದಿ ತೀರ್ಕೊಂಡಂಥ ಮತ್ತು ನಮ್ಮ ಪಕ್ಷದಲ್ಲಿ ಯಾವತ್ತೂ ಈ ರೀತಿ ಅಕಾಲಿಕ ಮರಣದಿಂದ ತೆರವಾದಂಥ ಸ್ಥಾನಕ್ಕೆ ಅವರು ಮನೆಯವರಿಗೆ ಆ ನೋವಿನಿಂದ ಹೊರಬರೋದಕ್ಕೆ ಮತ್ತು ಅಲ್ಲಿಯ ಜನರು ಆರಿಸಿ ಕಳಿಸಿದಂಥ ನಾಯಕನ ನೋವನ್ನು ಬರೆಸ್ಕೊಳ್ಳೋದಕ್ಕೆ ಆ ಮನೆಯವ್ರಿಗೆ ಅವಕಾಶವನ್ನು ಕೊಡೋದು ಸದಾ ನಡ್ಕೊಂಡ್ಬಂದಿರುವಂಥ ವಿಚಾರ. ಶಾಮನೂರು ಶಿವಶಂಕರಪ್ಪನವರ ಆಸೆನೇ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡೋದು ಇದ್ದಿರ್ಬೋದು. ನಾನು ಇದನ್ನ ಒಪ್ಕೊಂಡು ನಾನೇ ಹೇಳ್ಬಿಟ್ಟೆ ಅದನ್ನು. ಆದರೆ ಅದಾದ ನಂತರದ ಬೆಳವಣಿಗೆಗಳಲ್ಲಿ ಅಲ್ಲಿಯ ಏನು ಮತದಾರರಿದ್ದಾರೆ ಮತ್ತು ಅವರ ಅಭಿಮಾನಿಗಳಿದ್ದಾರೆ ಮತ್ತು ಇತರೆ ಸಮುದಾಯ, ಒಂದು ಸಮುದಾಯದಷ್ಟೇ ನಾನು ಇಲ್ಲಿ ಚರ್ಚೆ ಮಾಡ್ತಿಲ್ಲ, ಎಲ್ಲ ಸಮುದಾಯದ ಅಲ್ಲಿರೋ ಸಮುದಾಯದವರು ಕೆಲವರು ನಮಗೆ ಶಾಮನೂರು ಶಿವಶಂಕರಪ್ಪನವರು ತಂದೆ ಥರ ಇದ್ದರು, ನಮ್ಮನ್ನು ಪಿತೃವಾತ್ಸಲ್ಯದಿಂದ ನೋಡ್ಕೋತಾ ಇದ್ರು ನಮ್ಮನ್ನೆಲ್ಲ ಕ್ಷೇತ್ರದ ಜನರನ್ನ ಅಂತ ಅವ್ರ ಬಾಯಿಂದ ಬಂದಂಥ ಅವರು ಹೇಳಿದಂಥ ಅಭಿಪ್ರಾಯಗಳು, ಅವರು ಹೊರಹೊಮ್ಮಿದಂಥ ವಿಚಾರಗಳ ಆಧಾರದ ಮೇಲೆ ಆ ತಳಹದಿಯ ಮೇಲೆ ಆಲೋಚನೆ ಮಾಡಿ ಕಾಂಗ್ರೆಸ್ ಪಕ್ಷ ಯಾರನ್ನ ಇಲ್ಲಿ ನಾವು ಸಮರ್ಥ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ಬೋದು ಅಂತ ಯೋಚನೆ ಬಂದಾಗ ಅದರ ಚರ್ಚೆಗಳು ಏನೇನು ಸ್ಥಳೀಯ ಮಟ್ಟದಲ್ಲಿ ಎಲ್ಲ ಕಾರ್ಯಕರ್ತರುಗಳು ಮತದಾರರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿ ಹಲವು ಹಂತಗಳಲ್ಲಿ ತೀರ್ಮಾನ ತೆಗೆದುಕೊಂಡು ಈಗ ಇವರು ಏನು ಮಾತನಾಡಿದ್ರು, ಮಲ್ಲಿಕಾರ್ಜುನ್ ಅವ್ರು ಏನು ಮಾತನಾಡಿದ್ರು, ಜಮೀರ್ ಅವ್ರು ಏನು ಮಾತನಾಡಿದ್ರು, ಅಥವಾ ನಾಜೀರ್ ಅವ್ರು ಏನು ಮಾತಾಡಿದ್ರು, ಜಬ್ಬಾರ್ ಅವ್ರು ಏನು ಮಾತಾಡಿದ್ರು, ಅಥವಾ ಸಾದಿಕ್ ಪೈಲ್ವಾನ್ ಅವರು ಅಭ್ಯರ್ಥಿಯಾಗಿ ನಿಂತ್ಕೊಂಡಿದ್ದು, ಇಲ್ಲಿಯ ತನಕ ವಿಚಾರಗಳು ಪ್ರತಿದಿನ ಮಾಧ್ಯಮಗಳಲ್ಲಿ ಚರ್ಚೆ ಆಗೋಗಿದೆ, ಎಲ್ಲ ತಳಮಟ್ಟದ ತನಕ ಶೋಧನೆ ಆಗೋಗಿದೆ. ಕರೆಕ್ಟ್. ಇನ್ನೇನಾದ್ರು ಇದ್ರೆ ಪಾತಾಳಕ್ಕೆ ಹೋಗಿ ಶೋಧನೆ ಮಾಡಿ ಅಲ್ಲಿಗೆ ನಾನು ಬರ್ತೀನಿ ನೋಡೋಣ. ಮಹೇಶ್ ಗೌಡ್ರೆ, ಅಮಾನತ್ತಿನ ಪರಿಣಾಮ ಈಗ ನಾಜೀರ್ ಅಹಮದು ಅಥವಾ ಅಬ್ದುಲ್ ಜಬ್ಬರು ಅಥವಾ ಜಮೀರ್ ಅಹಮದ್ ಖಾನ್, ಈಗ ನಾವು 3 ವ್ಯಕ್ತಿಗಳನ್ನು ಅಮಾನತು ಮಾಡಬಹುದು. ಅದು 3 ವ್ಯಕ್ತಿಗಳನ್ನು ಅಮಾನತು ಮಾಡ್ದಂಗಲ್ಲ, ಅವ್ರ ಹಿಂದೆ ದೊಡ್ಡ ಹಿಂಡೆ ಇರುತ್ತೆ, ದೊಡ್ಡ ಅಭಿಮಾನಿಗಳಿರ್ತಾರೆ, ಕಾರ್ಯಕರ್ತರು ಇರ್ತಾರೆ, ತಳಮಟ್ಟದ ಕಾರ್ಯಕರ್ತರಿರ್ತಾರೆ. ಅವರನ್ನು ಕಾಂಗ್ರೆಸ್ ಎದುರು ಹಾಕ್ಕೊಂಡಂಗೆ ಅಥವಾ ಅವರನ್ನು ಬಿಟ್ಟುಕೊಟ್ಟಂಗೆ. ಸೊ ಆ ಅಲ್ಪಸಂಖ್ಯಾತರಿಗೆ, ಆ ದೊಡ್ಡ ಬಳಗಕ್ಕೆ JDS ಏನಾದರೂ ಆಶ್ರಯ ಆಗುತ್ತಾ ಹೆಂಗೆ? ಮೊದಲನೇದಾಗಿ ನಮ್ಮ ಕುಮಾರಣ್ಣನಿಗೂ ಗೊತ್ತು ಈ ವಿಚಾರ. ಕಾಂಗ್ರೆಸ್ನ ಒಂದು ಅಜೆಂಡಾ ಇದೆ ಇಡೀ ದೇಶದಲ್ಲಿ, ಆ ದೇಶದಲ್ಲಿ ಬರುವಂಥ ಕೆಲವೊಂದು ರಾಜ್ಯದ ಚುನಾವಣೆಗಳಲ್ಲಿ BJPಯನ್ನು ಸೋಲಿಸುವಂಥ ಹೊಣೆಗಾರಿಕೆಯನ್ನ ಈ ಅಲ್ಪಸಂಖ್ಯಾತರು ಮುಸ್ಲಿಮರಿಗೆ ಕೊಟ್ಟುಬಿಟ್ಟಿದ್ದಾರೆ. ನೀವು BJPಯನ್ನು ಸೋಲಿಸುವ ಹೊಣೆಗಾರಿಕೆ ನಿಮ್ಮದು. ನಮ್ಮ ಒಂದು ಏನು ಗೊತ್ತಿಲ್ಲ, ನಮ್ಮ ಬಗ್ಗೆ ಅವರಿಗೆ ಈ ಒಂದು ಹಣೆ ಪಟ್ಟಿ ಇರಲಿಲ್ಲ ಮುಸ್ಲಿಮರಿಗೆ. ನಾವು ಯಾವಾಗ ಭಾರತೀಯ ಜನತಾ ಪಕ್ಷದ ಜೊತೆ ಕೈ ಜೋಡಿಸಿದ್ವಿ ಅವಾಗ ನಮ್ಮನ್ನು ಸೇರಿಸ್ಕೊಬಿಟ್ರು ಜೊತೆಗೆ ಕಾಂಗ್ರೆಸ್ನವರು. JDS ಅನ್ನು ಸೋಲಿಸುವ ಹಣೆಪಟ್ಟಿ ನಿಮ್ಮದು. ಕೆಲವೊಂದು ಸಂದರ್ಭದಲ್ಲಿ ಯಾರು ಹೈಕಮಾಂಡ್ಗೆ ನಿಯರಿದ್ದಾರೆ ಅವರು ನಮ್ಮ ವಿರೋಧಿಗಳು ಚುನಾವಣೆಯಲ್ಲಿ ನಿಂತರೂ ಸಹ ಅವರನ್ನು ಗೆಲ್ಲಿಸುವ ಜವಾಬ್ದಾರಿಯೂ ಸಹ ನಮ್ಮದು ಅಂತ ಅವ್ರ ಪಕ್ಷದಲ್ಲಿ ಇದೆ. ಅದನ್ನು ನಾವು ಹೇಳಬಾರ್ದು. ಇವರು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಕ್ಕಂತಹ ಭೀಷ್ಮ ಪಾಪ ರೈ, ನಿಮ್ಗೆ ಗೊತ್ತಿದೆ, ಯಾರು ನಮ್ಮ ಕಾಂಗ್ರೆಸ್ನ ದೊಡ್ಡ ನಾಯಕರಾಗಿರ್ತಕ್ಕಂಥ ಮ್ಯಾಂಗ್ಳೂರಿನ ಕಾಂಗ್ರೆಸ್ನ ಮಾಜಿ MLA ರೈ ಅವ್ರು ಕೇಳಿರ್ಬೋದು, ಅಥವಾ ಜಾಫರ್ ಶರೀಫ್ ಅವ್ರ ಮೊಮ್ಮಗನ್ ಕೇಳಿರ್ಬೋದು. ಇನ್ನು ಅನೇಕ ಮುಸಲ್ಮಾನ ನಾಯಕರು ಈ ರಾಜ್ಯದಲ್ಲಿ ಹೇಳಿರೋದನ್ನು ನಾನು ಹೇಳಿದ್ದೀನಿ. ದ ಸೆಕೆಂಡ್ ಪಾರ್ಟ್ ಈಸ್, ಇವತ್ತೇನು ದಾವಣಗೆರೆಯಲ್ಲಿ ಚುನಾವಣೆ ಆದ ನಂತರ ಒಂದು ಹೊಸ ಸುಂದರ ಪದ ಇಡೀ ರಾಜ್ಯಾದ್ಯಂತ ಮಾಧ್ಯಮದಲ್ಲಿ ಓಡ್ತಾನೆ ಇದೆ ಇವತ್ತಿಗೂ. ಅದೇನಪ್ಪ ಅಂತ ಹೇಳಿದ್ರೆ ಅಮಾನತು.
ಮುಸ್ಲಿಂ ನಾಯಕರ ಅಮಾನತು. ಇವತ್ತು ಹಣೆಪಟ್ಟವನ್ನ ಕಟ್ಕೊಂಡಿದ್ದು ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಬಿಜೆಪಿಯನ್ನ JDS ಅನ್ನ ಸೋಲಿಸುವ ಜವಾಬ್ದಾರಿ ನಿಮ್ಮ ಹಣೆಪಟ್ಟು ನಮಗೆ ಕಟ್ಟಿದ್ರಲ್ಲ. ಇವತ್ತು ಹೊಸ ಹಣೆಪಟ್ಟಿ ಮುಸ್ಲಿಮರಿಗೆ ಏನಪ್ಪಾ ಅಂತ ಹೇಳಿದ್ರೆ ಕಾಂಗ್ರೆಸ್ ನಲ್ಲಿರುವಂತ MLA ಚುನಾವಣೆಗೆ ಯಾರೇ ನಿಂತ್ಕೊಂಡ್ರು ಸಹ ನೀವು ಯಾರು ಮುಸ್ಲಿಂ ನಾಯಕರು ಇವತ್ತು ಸೋಲ್ಸೋದಕ್ಕೆ ಬರ್ತಾರೆ ಅವ್ರಿಗೊಂದು ಇವತ್ತಿನ ಹೊಸ ಹಣೆಪಟ್ಟಿ. ನೀವು ಪಕ್ಷಪಾತಿಗಳು, ನೀವು ನಿಷ್ಪಕ್ಷಪಾತಿಗಳು. ಈ ರೀತಿಯಾದಂಥ ಹಣೆಪಟ್ಟಿಯನ್ನು ಪಾಪ ಕಟ್ಕೊಂಡು ಇವತ್ತು ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಮುಸ್ಲಿಂ ನಾಯಕರ ವಿರುದ್ಧವೇ ಎತ್ತಿಕಟ್ಟಿ ಇವತ್ತು ರಾಜಕಾರಣವನ್ನ ಮಾಡೋದನ್ನ ಸಕ್ಸಸ್ ಆಗಿರುವಂತ ಪೂಜ್ಯ DK ಶಿವಕುಮಾರ್ ಸಾಹೇಬರು ಮತ್ತು ಅವ್ರ ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಎರಡನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ದಾವಣಗೆರೆ ವಿಧಾನಸಭಾ ಚುನಾವಣೆ ಆಗೋದಕ್ಕೂ ಮೊದಲೇ ಪಾಪ ಸಮರ್ಥ ಎಂಬ ಅಸಮರ್ಥ ವ್ಯಕ್ತಿಯನ್ನ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ಗೆ ವಿರುದ್ಧವಾಗಿ ಫಸ್ಟೇ ಘೋಷಣೆ ಮಾಡ್ಬಿಟ್ರು. ಅಸಮರ್ಥ ಅಂತ ನೀವ್ ಯಾಕೆ ಕರಿತೀರಿ? ಹೇಳ್ಬಿಡ್ತೀನಿ. ನೀವ್ ಯಾಕೆ ಹಂಗ ಹೇಳ್ತೀರಿ? ನಾನು ಹೇಳ್ತಾ ಇಲ್ಲ, ಇದನ್ನೇ ನಿಮಗೆ ಹೇಳಿದ್ರೆ ನೀವು ಸಹಿಸ್ತೀರಾ? ಹೇಳ್ಬಿಡ್ತೀನಿ ಸಿಸ್ಟರ್. ನಾವ್ ಹೇಳಿದ್ದಲ್ಲ, ಕೆಲವು ಮಾಧ್ಯಮಗಳು, ಬುದ್ಧಿಜೀವಿಗಳು, ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂತ ದೊಡ್ಡ ದೊಡ್ಡ ನಾಯಕರುಗಳು ಹೇಳಿದ್ರು. ಯಾರು ಹೇಳಿದ್ರು? ಯಾಕ್ರಿ ಸಮರ್ಥಕ್ಕೆ ಟಿಕೆಟ್ ಕೊಡ್ತಾ ಇದ್ದಾರೆ ಬಹಿರಂಗವಾಗಿ ಹೇಳಿದ್ದಾರೆ. ಯಾವಾಗ? ಅಲ್ಲಲ್ಲ, ಇದೇ ನಿಖಿಲ್ ಕುಮಾರಸ್ವಾಮಿಯು ಚುನಾವಣೆಗೆ ಕಂಟೆಸ್ಟ್ ಮಾಡಿದ ಸಂದರ್ಭದಲ್ಲಿ ಅಸಮರ್ಥರನ್ನ ಇನ್ನು ರಾಜಕೀಯದಲ್ಲಿ ಎಳಸು ಅನ್ನೋರನ್ನ ತಗೊಬಂದು ಕಂಟೆಸ್ಟ್ ಮಾಡಿದ್ರು ಅಂದ್ರೆ ನೀವು ಒಪ್ಕೋತೀರಾ? ಇದೇ ಸಂವಿಧಾನ ಕೊಟ್ಟಿರುವಂತಹ ಹಕ್ಕು ಕರ್ತವ್ಯಗಳನ್ನ ಅದ ಆಧಾರದಲ್ಲಿ ಇಟ್ಕೊಂಡು ಅವ್ರು ಎಲಿಜಿಬಲ್ ಹೌದಾ ಅಲ್ವಾ ಅಂತ ನೋಡ್ಕೊಂಡೆ ಕಂಟೆಸ್ಟ್. ಹೌದಾ ಇಲ್ಲ? ನೋಡಿ ಈಗ ನಾನು ಉತ್ತರ ಕೊಟ್ಬಿಡ್ತೀನಿ. ಆಯ್ತು ಕುಮಾರಣ್ಣ ಕೇಳ್ಕೊಳ್ಳಿ. ನೋಡಿ ಅಲ್ಲ, ಸಮರ್ಥ ಅಸಮರ್ಥ ಜನ ನಿರ್ಧಾರ ಮಾಡ್ತಾರೆ. JDS ವಕ್ತಾರರು ಹೇಳಬಾರದು. ವಾಟ್ ಐ ಆಮ್ ಟೆಲಿಂಗ್, ಪೂಜ್ಯ ಸಿದ್ದರಾಮಯ್ಯ ಸಾಹೇಬರು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಜರಿದಿದ್ದು ಸತ್ಯ. ಒಬ್ಬ ಅಸಮರ್ಥ ತನ್ನ ಕುಟುಂಬದ ಒಬ್ಬ ವ್ಯಕ್ತಿಯನ್ನ ತಂದು ನಿಲ್ಸಿದಿರಲ್ರಿ, ಸೋಲ್ಸ್ಬೇಕು ನೀವು ಚನ್ನಪಟ್ಟಣದಲ್ಲಿ. 3 ಸಲ ಸೋಲ್ಸಿದ್ದಕ್ಕೆ ಅಸಮರ್ಥ ಈ ನಾಯಕ ನಮಗ್ ಬೇಡ ಅಂತ ನಿಖಿಲ್ ಕುಮಾರಸ್ವಾಮಿಯನ್ನು ಗೆಲ್ಲಿಸ್ಲಿಲ್ಲ ಅಂದ್ರೆ ನೀವು ಒಪ್ಕೋತೀರಾ? ಒಂದ್ ಮಾತು ಹೇಳ, ಎಲ್ಲಿಯವರೆಗೆ ನೀವು ನಮ್ಮನ್ನ ಅಸಮರ್ಥ ಅಂತ ಹೇಳಿದಿರೋ 3 ಸಾರಿ ಜನ, ಹೌದು ನಮ್ಗೆ ಉಳಿ ಏಟ್ ಬಿದ್ದಿದೆ. ಯಾವಾಗ ಉಳಿ ಏಟ್ ಬಿದ್ದಿದೆಯೋ ಅದು ದೇವರಾಗುವಂತ ದೇವಸ್ಥಾನದ ಗರ್ಭಗುಡಿ ಸೇರುವಂತ ದಿನ ದೂರ ಇಲ್ಲ. ಅಲ್ಲಿವರೆಗೂ ಸಮಯ ಇರ್ಲಿ. ಉಳಿ ಏಟ್ ಬಿದ್ದಾಗ್ಲೇ ದೇವರು ಗರ್ಭಗುಡಿಗೆ ಹೋಗುವಂತದ್ದು. ಅಲ್ಲಿವರೆಗೂ ಸಮಾಧಾನ ಇರ್ಲಿ. ಇವತ್ತು ಯಾವ ಬುದ್ಧಿಜೀವಿಗಳು ಇವತ್ತೇನು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಸಾಹೇಬರು ಯಾವ ಮುಸ್ಲಿಂ ನಾಯಕನನ್ನ ಕರ್ಸ್ಕೊಂಡು ತಮ್ಮ ಪಲ್ಲಿ ಕೂತ್ಕೊಂಡು ಅಪ್ಲಿಕೇಶನ್ ಅನ್ನ ಹಾಕಿ ಅಪ್ಲಿಕೇಶನ್ ಓವರ್ ಡೇಟ್ ಆದ್ರೂ ಓವರ್ ದಿನಾಂಕ ಆದ್ರೂ ಅವನನ್ನ ಸಮಾಧಾನ ಪಡಿಸ್ತಾರಲ್ಲ, ಅವ್ರು ನಮ್ಮ ನಾಯಕ. ನಾವೇ ಅಸಮರ್ಥ ಅಂತ. ಅದಾದ ನಂತರ ದಾವಣಗೆರೆಯಲ್ಲಿ ಏನಪ್ಪಾ ಅಂತ ಹೇಳಿದಾಗ ಜಮೀರ್ ಖಾನ್, ಅಹಮದ್ ಖಾನ್ ನಂತರ ಮುಸ್ಲಿಂ ನಾಯಕರು ಯಾರಿದ್ದಾರೆ ಕಾಂಗ್ರೆಸ್ನಲ್ಲಿ? ಇಡೀ ದೇಶದಲ್ಲಿ ಮುಸ್ಲಿಂ ನಾಯಕರು ಯಾರಿದ್ದಾರೆ? ಇವತ್ತು ಇಡೀ ದೇಶವನ್ನ ತೆಗೆದುಕೊಳ್ಳಿ. ಏನು ರೈಲ್ವೆ ಮಂತ್ರಿ, ಅಲ್ಲಿಗೆ ಬರ್ತೀನಿ ನಾನು. ಯದುಕುಮಾರ್ ಗೌಡ್ರೆ, ರಿಸಲ್ಟ್ಸ್ ಬರೋಕ್ ಮುಂಚೆ ಒಂದು ಕ್ರಮಕ್ಕೆ ಮುಂದಾಗಿದ್ದಾರೆ ಅನ್ನೋದಾದ್ರೆ ಗ್ರೌಂಡ್ ಕ್ಲಾರಿಟಿ ಅಥವಾ ಒಂದು ಇಂಟರ್ನಲ್ ರಿಪೋರ್ಟ್ ಸಿಕ್ಕಂಗೆ ಕಾಣ್ತಾ ಇದೆ. ಸೊ ನೀವೆಷ್ಟು ವಿಶ್ವಾಸದಲ್ಲಿದ್ದೀರಿ? ಯಾಕಂದ್ರೆ ಅದು ಫಲಿತಾಂಶ ಬರೋದಕ್ಕಿಂತ ಮುಂಚೆನೆ ಕಾಂಗ್ರೆಸ್ ನಲ್ಲಿ ಕಂಪನಗಳು ಮತ್ತೆ ತಲೆದಂಡಗಳು, ಅಂದ್ರೆ ಕ್ಲಾರಿಟಿ, ಗ್ರೌಂಡ್ ಕ್ಲಾರಿಟಿ. ನಾವು ಲಾಸ್ಟ್ ಟೈಮ್ ನಾವು ಮಾತಾಡಿದಾಗ ಇದ್ ಮಾಡಿದಾಗ ನಾನು ಒಂದು ಮಾತು ತಮ್ಗೆ ಹೇಳಿದ್ದೆ, ಅತಿಯಾದ ಏನಂತಾರೆ 136 ಅಂತ ಇದು ಬಂದಿದ್ಯೋ ಬಹುಮತ ಬಂದಿದ್ಯೋ ಅದು ಇವ್ರಿಗೆ ಅಜೀರ್ಣ ಆಗ್ಬಿಟ್ಟಿದೆ ಮೇಡಮ್. ಅಲ್ಲಿ ಅದೇ ರೀತಿಗೆನೆ ಅತಿಯಾದ ತುಷ್ಟೀಕರಣ ಕೂಡ ಇವತ್ತು ಅಜೀರ್ಣವಾಗ್ಬಿಟ್ಟಿದೆ. ಅತಿಯಾದ ತುಷ್ಟೀಕರಣ ಅಜೀರ್ಣವಾಗಿದೆ. ಯಾಕಂದ್ರೆ ಪದೇ ಪದೇ ಅವ್ರು ಹೇಳ್ತಾ ಇದ್ರು ನಮ್ಮ ಸೀನಿಯರ್ ನಾಯಕರು ಇದು ಅಂತ. ಒಂದು ಅಲ್ಪಸಂಖ್ಯಾತಕದ ಘಟಕವನ್ನ ಯಾವುದೇ ಸೂಚನೆ ಮುನ್ಸೂಚನೆ ನೋಟಿಸ್ ಇಲ್ದಿರ ವಿಸರ್ಜಿಸುವಂತದ್ದು, ತೆಗೆದು ಕಿತ್ತು ಒಗೆಯುವಂತದ್ದು, ಮತ್ತೆ ಆ ಇಡೀ ಘಟಕವನ್ನ ವಿಸರ್ಜಿಸುವಂತದ್ದು ಏನ್ ಸೂಚಿಸುತ್ತೆ ಮೇಡಮ್? ಅದಲ್ಲಿ ಆಂತರಿಕವಾಗಿ ನೀವು ಈ ಬೈ ಎಲೆಕ್ಷನ್ಸ್ ಆಗ್ಬೋದು, ಅಲ್ಪಸಂಖ್ಯಾತರನ್ನ ಆಗ್ಬೋದು, ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅನ್ನುವಂತ ಒಂದು ದೊಡ್ಡ ಕಂಪನದ ಮುನ್ಸೂಚನೆ ಇದು. ಹಾಗಾದ್ರೆ ನೀವ್ ಹೆಂಗ್ ನೋಡ್ಕೊಂಡಿದ್ದೀರಿ? ನೀವೆಷ್ಟು ಅಲ್ಪಸಂಖ್ಯಾತರನ್ನ ಬೆಳೆಸಿದ್ದೀರಿ? ಯಾವ್ಯಾವ ಪೋಸ್ಟ್ ಕೊಟ್ಟಿದ್ದೀರಿ ಹೇಳಬೇಕು ಬಿಜೆಪಿ ವಕ್ತಾರರು. ಒಳ್ಳೆ ಪ್ರಶ್ನೆ ಮೇಡಮ್. ಯಾಕಂದ್ರೆ ನಾವು ಬಂದು ಹೇಳ್ತಾರಂತದ್ದು ಪೋಸ್ಟ್ಗೂ ಮತ್ತೆ ನಾವು ಕಾರ್ಯಕರ್ತರಾಗ ಅವ್ರ ಜವಾಬ್ದಾರಿ
ಕೊಟ್ಟಿರೋದಕ್ಕೂ ನಮ್ಮಲ್ಲೇ ಇರುವಂತ ಅಲ್ಪಸಂಖ್ಯಾತರ ಮಂಚ ಇದಕ್ಕೂ ತುಂಬಾ ದೊಡ್ಡ ವ್ಯತ್ಯಾಸ ಇರುವಂತದ್ದು. ಯಾಕಂದ್ರೆ ನಾವ್ ಹೇಳ್ತಾ ಇರೋದು ಏನು ಅಂತಂದ್ರೆ, ಈಗ ಈ ಒಂದು ಬೈ ಎಲೆಕ್ಷನ್ಸ್ ಅಲ್ಲಿ ಆದ್ಮೇಲೆ ನಡೆದಂತ ಈ ಘಟನೆಗಳೇನಿದೆಯಲ್ಲ ಮೇಡಮ್, ಅದಲ್ಲಿ ಇದನ್ನೇನ್ ಹೇಳ್ತೇವೆ, ನಾವು ಸಮರ್ಥವಾಗಿ ಒಂದು ಹಿಂದುಳಿದ ವರ್ಗದ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದ್ದೀವಿ, ನಮ್ಗೆ ಟಿಕೆಟ್ ಸಮಸ್ಯೆ ಇಲ್ಲ. ನೀವೊಂದು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕಾಗಿತ್ತು, ನೀವು ಅದಂತಾರೆ ಈ ಒಂದು ಇದರಲ್ಲಿ ಸಮರ್ಥರು ಟಿಕೆಟ್ ಕೊಟ್ರಿ. ಅಲ್ಲಿಂದ ಶುರುವಾಗಿದ್ದನ್ನ ನೀವು ಸರಮಾಲೆಗಳೇ ಬಂದಿರುವಂತದ್ದು. ನೀವಲ್ಲಿ ಗೆಲ್ಲಬೇಕಾಗಿರೋ ನಿರಾಯಾಸವಾಗಿ ಗೆಲ್ಲಬೇಕಾಗಿರುವಂತದ್ದು. ಇವತ್ತು ತಲೆದಂಡಗಳು ಯಾಕೆ, ಇವತ್ತು ಯಾಕೆ ಕಂಪನಿಗಳು ಯಾಕೆ, ಅದಲ್ಲಿ ಇಂಟರ್ನಲ್ಲಿ ಯಾಕೆ ಕಂಪನಿಗಳಾಗ್ತಾ ಐತೆ? ಮತ್ತೆ ನಿಜಾರ್ ಅಹಮದ್ ನ ಸೀನಿಯರ್ ಅಂತಾರೆ, ಕಿತ್ತು ಹೋಗ್ದಿರೋಂಥದ್ದು, ಮುಕ್ತಗೊಳಿಸಲಾಗಿದೆ. ರಾಜೀನಾಮೆ ಕೊಡಿ ಅಂತ ಕೇಳಿದ್ರು ಅವ್ರನ್ನ, ಪಾಪ ರಾಜೀನಾಮೆ ಕೊಡಕ್ಕೆ ಹಿಂಜರಿದ್ರಂತೆ. ಹೈಕಮಾಂಡ್ ಸೂಚನೆಯ ಮೇರೆಗೆ ಮುಕ್ತಗೊಳಿಸ ಅಂದ್ರೆ ನಾನು ಹೇಳೋದು ಏನ್ ಗೊತ್ತಾ ಮೇಡಮ್, ಇದೆಲ್ಲ ಸೂಚನೆ ಏನು ಅಂತಂದ್ರೆ, ನೀವು ಈ ಬೈ ಎಲೆಕ್ಷನ್ಸ್ ನಲ್ಲಿ ಎಷ್ಟು ಹೀನಾಮಾಯನವಾಗಿ ಆ 2 ಕ್ಷೇತ್ರಗಳಲ್ಲಿ ಸೋಲ್ತಾ ಇದ್ದೀರೋ ಅಂತ ಮುನ್ಸೂಚನೆ, ಗ್ರೌಂಡ್ ರಿಯಾಲಿಟಿ ಬರ್ಲೇಬೇಕಲ್ಲ. ಅಲ್ಪಸಂಖ್ಯಾತರ ದೃಷ್ಟಿಯಿಂದ ನೋಡೋಣ. ಹಂಗಾದ್ರೆ ನೀವು ಹೇಳಿದ್ದನ್ನೇ ಉಲ್ಲೇಖ ಮಾಡೋದಾದ್ರೆ, ಕಾಂಗ್ರೆಸ್ ಅಲ್ಲಿ ಪಾಪ ಅದು ನಮ್ಮ ಪಕ್ಷ, ಬಡವರ ಪಕ್ಷ, ಅಲ್ಪಸಂಖ್ಯಾತರ ಧ್ವನಿಯ ಹಿಂದ ಅಂತ ಬೇರೆ ಸಿದ್ದರಾಮಯ್ಯನವ್ರು ಹೇಳಿದ್ರು. ಹಾಗಾಗಿ ಇಲ್ಲಿ ನಮಗೊಂದು ಆಶ್ರಯ ಇದೆ ಅನ್ನುವಂಥ ಭಾವನೆಯಲ್ಲಿದ್ದರು. ಅದ್ರಲ್ಲಿ ಪ್ರಶ್ನೆ ಮಾಡಿದ ತಕ್ಷಣ ನೋಡಿ ಇಂಥ ಬೆಳವಣಿಗೆಗಳಾಗೋಯ್ತು. ಇಲ್ಲಿ JDS ಅಲ್ಲೂ ಹಾಗೆ ಇತ್ತು. ಅಲ್ಲೇನೋ ಕೆಲವೊಂದು ಪ್ರಶ್ನೆ ಮಾಡಿದಾಗ ಅಮಾನತು, ಉಚ್ಚಾಟನೆ, ಇಂಥ ವಗೇರಾ ಕೆಲಸಗಳಾಗೋದು. BJPಲಿ ಆಶ್ರಯನೇ ಇಲ್ಲ. ಹಾಗಾದ್ರೆ ಅಲ್ಪಸಂಖ್ಯಾತರು ಮೂಲೆ ಗುಂಪಾಗ್ತಿದಾರಾ? ಆ ಭಾವನೆ ಅವರಿಗೆ ಬರೋದಿಲ್ವಾ? ಇದು ಜಾತ್ಯತೀತ ರಾಷ್ಟ್ರ ಅಲ್ವಾ? ಯಾಕಂದ್ರೆ ಕೆಲಸ ಮತ್ತೆ ಕಾರ್ಯಗಳು ಅದನ್ನ ತೋರಿಸುತ್ತೆ. ನಮ್ಮ ಕಾರ್ಯ ಪದ್ಧತಿಲಾಗ್ಬೋದು, ನಮ್ಮ ಒಂದು ವಿಚಾರಧಾರೆಲಾಗ್ಬೋದು, ನಮ್ಮ ಒಂದು ಯೋಚನೆಗಳಲ್ಲಾಗ್ಬೋದು, ಅವರಿಗೆ ಯಾವುದೇ ರೀತಿಯಾದಂತ ಇದು ಅನ್ಯಾಯ ಮಾಡಿಲ್ಲ. ನಾವು ಅದಲ್ಲಿ ಯೋಜನೆಗಳು ಕೊಡೋದ್ರಲ್ಲಾಗ್ಬೋದು, ಇದು ಎಲ್ಲರೂ ಸಮಾನ. ಅದು ಇಡೀ ಭಾರತದ ಪ್ರಧಾನಮಂತ್ರಿಗಳೇ ಹೇಳಿರುವಂತದ್ದು, ತಾವು ಹೇಳ್ತಾ ಇದ್ದೀರಾ ಒಳ್ಳೇದಂತದ್ದಲ್ಲಿ. ನಾವ್ ಹೇಳ್ತಾ ಇರೋದು ಏನಂದ್ರೆ, ನೀವು ಇವತ್ತು ಏನ್ ಮಾಡ್ತಾ ಇದ್ದೀರಾ, ನಾವ್ ಹೇಳ್ತಾ ಇದೀವಿ, ನಿಮ್ಮನ್ನ ಮೇನ್ ಸ್ಟ್ರೀಮ್ ಬನ್ನಿ, ನಿಮ್ ಜೊತೆಗೆ ಕುರಾನ್ ಜೊತೆಗೆ ಕಂಪ್ಯೂಟರ್ ಕೈಲಿ ಹಿಡ್ಕೊಳ್ಳಿ, ಮುಂದೆ ಅದ್ರ ಜೊತೆಗೆ ಬನ್ನಿ ಅಂತ ನಾವ್ ಹೇಳ್ತಾ ಇದ್ದೀವಿ. ನೀವು ಇವತ್ತು ಏನ್ ಮಾಡ್ತಾ ಇದ್ದೀರಾ ಅಂದ್ರೆ, ಅಲ್ಪಸಂಖ್ಯಾತರ ವಿರುದ್ಧ ಎತ್ಕಟ್ಟು. ಮೇಡಮ್, ಈಗ ಚುನಾವಣೆ ಆದ್ಮೇಲೆ ನೆಕ್ಸ್ಟ್ ಡೇ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಯಾರು? ರಿಜ್ವಾನ್ ಅಹಮದ್ ಮತ್ತೆ ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ ಕ್ಲಾರಿಫಿಕೇಶನ್ಸ್ ಕೊಡ್ತಾರೆ. ನಾವು ಸಮುದಾಯದ ವಿರೋಧಿಗಳಲ್ಲ. ವೈ ಶುಡ್ ಟೇಕ್ ದ ಕ್ಲಾರಿಫಿಕೇಶನ್ಸ್? ನೀವು ಪಕ್ಷ ನಿರ್ಧಾರ ಮಾಡಿದೆ, ಸಾಮೂಹಿಕ ನಿರ್ಧಾರ ಮಾಡಿದೆ ಅಂತ ಹೇಳ್ತಿರತ್ತಾನೆ. ಕ್ಲಾರಿಫಿಕೇಶನ್ಸ್ ಏನ್ ಕೊಡ್ತಾರೆ? ನಾವು ಸಮುದಾಯದ ವಿರೋಧಿಗಳಲ್ಲ, ಪಕ್ಷ ಹೇಳ್ತು, ಪಕ್ಷದ ಇದ್ ಮಾಡ್ತು ಅಂತ. ಅಂದ್ರೆ ಎಷ್ಟು ಶಿಥಿಲವಾಗಿದೆ ಆ ಇಂಟರ್ನಲ್ ಡೆಮೋಕ್ರಸಿ, ಯಾವ ರೀತಿಯಾದ ತಲೆದಂಡಗಳು. ಮೇಡಮ್, ತುಂಬಾ ತಲೆದಂಡಗಳು ಹೋಗುತ್ತೆ ಅದಲ್ಲಿ. ಇದು ಕಾಯ್ತಾ ಇರ್ಬೇಕು ಈ ಕಂಪನಿಗಳು. ಯಾಕಂದ್ರೆ ತುಂಬಾ ಎಷ್ಟೇ ಕ್ಲಾರಿಫಿಕೇಶನ್ಸ್ ಕೊಟ್ರು ಅವರು ಸ್ಪಷ್ಟವಾಗಿದ್ದಾರೆ, ನೀವು ನಮ್ಮನ್ನ ಸರಿಯಾಗಿ ನಡೆಸ್ಕೊಂಡಿಲ್ಲ, ವಿ ಹ್ಯಾವ್ ಎನ್ ಆಲ್ಟರ್ನೇಟಿವ್ ಅಂತ. ಆಲ್ಟರ್ನೇಟಿವ್ ರಿಸಲ್ಟ್ ಅಲ್ಲಿ May 4th ಗೊತ್ತಾಗುತ್ತೆ ಯಾರು ಜಯಗಳಿಸ್ತಾರೆ. ಅದು ಖಂಡಿತವಾಗ್ಲೂ NDA ಅಭ್ಯರ್ಥಿಗಳು ಜಯಗಳಿಸ್ತಾರೆ. 2 ಮೇಜರ್ ಡೆವಲಪ್ಮೆಂಟ್ ಎಲೆಕ್ಷನ್ ಟೈಮಲ್ಲಿ ಆಗಿದ್ದು. ನಾಮಪತ್ರ ಸಲ್ಲಿಕೆಗೆ ಇನ್ನೂ ಅವಕಾಶ ಇದೆ. ಮುಂಚೆನೇ ಹೋಗ್ಬಿಟ್ಟು ಸಮರ್ಥರು ನಾಮಪತ್ರ ಸಲ್ಲಿಸ್ತಾರೆ. ಇನ್ನು ಅಭಿಪ್ರಾಯ ಸಂಗ್ರಹ ಆಗಿದೆ ಅಂತ ನೀವು ಹೇಳ್ತೀರಿ. DK ಶಿವಕುಮಾರ್ ಅವರು ಕೂಡ ಅದನ್ನೇ ಉಲ್ಲೇಖ ಮಾಡಿದ್ದಾರೆ. ನಾವೆಲ್ಲ ಅಭಿಪ್ರಾಯ ಸಂಗ್ರಹ ಮಾಡಿನೇ ಈ ಕ್ರಮಕ್ಕೆ ಮುಂದಾಗಿದ್ದು, ಅಂದರೆ ಟಿಕೆಟನ್ನು ಸಮರ್ಥವ್ರಿಗೆ ಕೊಟ್ಟಿದ್ದು, ಆದರೂ ಕೂಡ ಹಿಂಗೆ ಮಾಡಿದ್ದಾರೆ ಅಂತ. ಅಂದರೆ ಅಲ್ಪಸಂಖ್ಯಾತರನ್ನು, ಆ ಪ್ರಮುಖ ಸ್ಥಳೀಯ ಮುಖಂಡರನ್ನು ವಿಶ್ವಾಸಕ್ಕೆ ತಗೊಂಡಿಲ್ಲ ಅಂತ. ಎರಡನೇದಾಗಿ ಅಲ್ಲೊಂದಷ್ಟು ಹೆಣ್ಮಕ್ಳು ಮಾತಾಡಿದ್ರು, ನೀನು ತಗೊಳ್ಳೋ ಸೂಟ್ ಕೇಸು ನಿನ್ನ ಮನೆಗೆ ಹೋಗುತ್ತೆ, ನಮ್ಮನ್ನು ಬೆಳೆಸೋದಿಲ್ಲ ಅಂತ ನೇರವಾಗಿ ಮಾತಾಡಿದ್ದಾರೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ನೋಡಿ, ನಾನು ಇದು ಸಾದಿಕ್ ಪೈಲ್ವಾನ್ ಅವ್ರು ಹೇಳಿದ್ದು. ಹೇಳಿದ್ದು 2 ಪ್ರಶ್ನೆಗಳಿಗೆ ಉತ್ತರ ಏನು ಅಂತಂದರೆ, ಮೊದಲನೇ ಪ್ರಶ್ನೆ, ಈಗಾಗಲೇ ಸಮರ್ಥ ಅವ್ರ ತಾಯಿ ಮತ್ತು ಸಮರ್ಥ ಇಬ್ಬರು ಕೂಡ ಆ ದಿನಾಂಕ ಒಳ್ಳೆಯದಿದ್ದರಿಂದ, 2 ಹಬ್ಬಗಳು ಒಂದೇ ದಿನ ಇದ್ದದ್ದರಿಂದ ನಾವು ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತೀವಿ ಅಂತ ಅಭ್ಯರ್ಥಿ, ನಾವೇನು ಬಿ ಫಾರ್ಮ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ನಾವೇನು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಹಾಕಿರಲಿಲ್ಲ. ಯಾವಾಗಲೂ ಇದು ಎಲ್ಲ ಪಕ್ಷಗಳಲ್ಲೂ ನಡೆಯುತ್ತಿಂತ. ಅದನ್ನೇ ದೊಡ್ಡ ಪ್ರಪಗಂಡ ಮಾಡಿಕೊಂಡು ಅದನ್ನು ಮುನ್ನೆಲೆಗೆ ತಂದ್ಕೊಂಡು ರಾಜಕಾರಣ ಮಾಡೋದು ಸರಿಯಲ್ಲ. ಇದು ಹಲವಾರು ಕ್ಷೇತ್ರಗಳಲ್ಲಿ ಭಾರತ ದೇಶದಲ್ಲಿ ಒಳ್ಳೆಯ ದಿನಗಳು. ಬಿ ಫಾರಂ ಕೊಡೋಕೆ ಮುಂಚೆ ಅಭ್ಯರ್ಥಿಗಳು ಶುಭ ದಿನ ನೋಡ್ಕೊಂಡು ಅರ್ಜಿ ಹಾಕೋದು ಉಂಟು. ಆಮೇಲೆ ನಂತರ ಮತ್ತೊಂದು ಅರ್ಜಿಯನ್ನ ಬಿ ಫಾರಂ ಜೊತೆಗೆ ಹಾಕೋದು ಉಂಟು. ಪ್ರಾಮಾಣಿಕವಾಗಿ ಅಭಿಪ್ರಾಯ ಸಂಗ್ರಹ ಅನ್ನೋದಾಗಿದ್ದಿದ್ರೆ ಇದು ನಡ್ಕೊಂಡ್ಬಂದಿರುವಂಥದ್ದು. ಹೌದು, ನಂತರದ ದಿನಗಳಲ್ಲಿ ಅಭಿಪ್ರಾಯ ಸಂಗ್ರಹಣೆಯಾಗಿ ಕೆಲವು ವಿಚಾರಗಳನ್ನ ಚರ್ಚೆ ಮಾಡಿ, ನಾನು ಕೂಡ ಅಭ್ಯರ್ಥಿ, ನನಗೆ ಹೇಳಿದ್ರು ಹಿಂದೆ ನೀವು ಅಭ್ಯರ್ಥಿ ಆಗುವುದು, ನಾನು ಅಭ್ಯರ್ಥಿ ಅಂತ ಅಂದ್ಬಿಟ್ಟು ಹಾಕೊಂಡಿದ್ದು ಸತ್ಯ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಕರೆದು ಈ ಥರದ್ದು ಇದೆಯಪ್ಪ, ನಾವು ಈ ಚುನಾವಣೆಯಲ್ಲಿ ಈ ಥರದ್ದು ಏನೇನೋ ವಿಚಾರಗಳಿದ್ದಾವೆ ಅಂತೇಳಿ ಕುತ್ಕೊಂಡು ಮಾತನಾಡಿ ಚರ್ಚಿಸಿ, ಏನು ಸಾದಿಕ್ ಅವರು ಇದ್ರು ಪೈಲ್ವಾನ್ ಅವರು, ಅವ್ರನ್ನ
ನಮ್ಮ ಅಭ್ಯರ್ಥಿ ಪರವಾಗಿ ಚುನಾವಣೆಯಲ್ಲಿ ಕೆಲಸ ಮಾಡೋದಕ್ಕೆ ಹೇಳಿ ಆಗಿತ್ತು. ಅದನ್ನು ಅವರು ಅದ್ರ ಪ್ರಕಾರ ಚಾಚು ತಪ್ಪದೆ ಕೆಲಸವನ್ನು ನಿರ್ವಹಿಸಿದ್ದಾರೆ. ಕೆಲವರು ಇಲ್ಲಿ ಪ್ರಶ್ನೆ ಉದ್ಭವ ಆಗಿರೋದು, ಇಲ್ಲಿ ಜಬ್ಬಾರ್ ಅಮಾನತ್ತು ಜಮೀರ್ಗೂ ಶಾಕ್, ಯಾವ ಶಾಕು ಇಲ್ಲ. ನನಗೆ ಕೊಟ್ಟ ಹುದ್ದೆ ಒಂದು ನಿಮಿಷ ಮೇಡಮ್ ಶಾಕ್ ಹೆಂಗೆ ಅಂತಂದ್ರೆ, ನನಗೆ ಕೊಟ್ಟಿದ್ದಾರೆ ಒಂದು ಹುದ್ದೆ, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಕೊಟ್ಟಿದ್ದಾರೆ, MLC ಇದ್ದೇನೆ. ನನಗೆ ಯಾವುದೇ ರೀತಿಯ ಅಸಮಾಧಾನ ಇದ್ದರೆ ನಮ್ಮ ಪಕ್ಷದ 4 ಗೋಡೆಯ ಮಧ್ಯೆ ಚೌಕಟ್ಟಿನಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸ್ಕೋಬಹುದಾಗಿತ್ತು. ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಚುನಾವಣೆ ಪ್ರಚಾರಕ್ಕೆ ಹೋಗದೇ ಇರುವುದು ನಮ್ಮ ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧವಾದದ್ದು. ನಿಮಗೆ ಕೊಟ್ಟಿರುವ ಅವಕಾಶವನ್ನು ನೀವು ಅಸಮಾಧಾನ ವ್ಯಕ್ತಪಡಿಸೋದಕ್ಕೋಸ್ಕರ ಬಳಸ್ಕೊಳ್ಳೋ ಬದಲು ನಮ್ಮ ಹೈಕಮಾಂಡ್ ಏನು ಹೇಳಿದೆ ಅದ್ರ ಪ್ರಕಾರ ನಡ್ಕೋಬೇಕಾಗಿತ್ತು ಮೊದಲು. ಆ ನಂತರದಲ್ಲೂ ಕೂಡ ನೀವು ಆ ಅಸಮಾಧಾನವನ್ನು ವ್ಯಕ್ತಪಡಿಸ್ಬೋದಾಗಿತ್ತು. ಹಾಗಾಗಿ ಪಕ್ಷದ ಚೌಕಟ್ಟಿನಡಿಯಲ್ಲಿ ನೀವು 2 ಕ್ರಮ ತೆಗೆದುಕೊಂಡಿದ್ದಾರೆ. ಆಮೇಲೆ ಒಂದ್ ನಿಮಿಷ ಕ್ರಮ ತೆಗೆದುಕೊಂಡಿದ್ದಾರೆ. ಒಂದ್ ನಿಮಿಷ ನೀವು ಮಾತಾಡೋದು ಏನು ಮಾತಾಡಿದ್ರೆ ಹೇಳ್ತೇನೆ. BJP-ಯವರು ಅಲ್ಪಸಂಖ್ಯಾತರ ಬಗ್ಗೆ ಮೊಸಳೆ ಕಣ್ಣೀರನ್ನು ಸುರಿಸೋದು ಬೇಡ. ಯಾಕೆ ಅಂತಂದ್ರೆ ಒಂದ್ ನಿಮಿಷ ಇರಿಪ್ಪ. ನಿಮ್ಗೆ ಇಲ್ಲಿ ಗೊತ್ತಾಯ್ತಲ್ವಾ, ದಾವಣಗೆರೆ ಕ್ಷೇತ್ರದಲ್ಲಿ ಮುಸಲ್ಮಾನರು ಎಷ್ಟು ಕೊಡ್ಬೇಕಾಗಿದ್ದಪ್ಪ ನೀವು ಮುಸಲ್ಮಾನರು. ಅಲ್ಪಸಂಖ್ಯಾತರು ಕಣ್ಣೀರ್ ಹಾಕ್ತಿರೋದು ಈಗ ನಿಮ್ಮಿಂದ, ಟಿಕೆಟ್ ಸಿಕ್ಕಿಲ್ಲ ಅಂತ ನಾನು ಕೇಳ್ತಿದ್ದೇನೆ. ಇವರೇನೆ ನಮ್ಮಿಂದ ಆಗಿದೆ ಲೋಪ, ನಾವು ಒಪ್ಕೊಂಡಿದ್ದೇವೆ, ಹೇಳಿದ್ದೇವೆ. ಹೌದು, ಈ ಕಾರಣಗಳಿಗಾಗಿ ಈ ಉಪಚುನಾವಣೆಯಲ್ಲಿ ಈ ಕಾರಣಗಳಿಗಾಗಿ ಒಂದ್ ನಿಮಿಷ ನಮ್ಮ JDS ವಕ್ತಾರರು ಒಂದ್ ನಿಮಿಷ ಇರಿ ಸರ್, ಒಂದ್ ನಿಮಿಷ ನಾನು ಹೇಳಿದ್ದೀನಲ್ಲ, ನಾವು ನಿಮಗೆ ಕೊಟ್ಟು ಕೆಲಸದ ಮೇಲೆ ಕೆಲಸ ಮಾಡ್ಬೇಕಾಯ್ತು, ಮಾಡಿಲ್ಲ. ಒಂದ್ ನಿಮಿಷ. BJP-ಯವರು ಮೊಸಳೆ ಕಣ್ಣೀರು ಸುರಿಸೋದು ಬೇಡ ಅಲ್ಪಸಂಖ್ಯಾತರು. ಇಡೀ ಭಾರತ ದೇಶದಲ್ಲಿ ಒಬ್ರು MP ಇಲ್ಲ, ಒಬ್ರು ಶಾಸಕರು ಇಲ್ಲ, ಒಬ್ಬ ಪಂಚಾಯತಿ ಸದಸ್ಯರು ಇಲ್ಲ. ನೀವೇನು ಹೇಳ್ಬೇಕು. ಆಮೇಲೆ ಅಸಮರ್ಥ ಅಂತ ಪದ ಬಳಸಿದ್ರು ನಮ್ಮ JDS-ನ ವಕ್ತಾರರು. ನಾನು ಆಯ್ತಪ್ಪ ಒಪ್ಕೊಳ್ಳೋಣ, ಅಸಮರ್ಥ ಆಗಿದ್ದಕ್ಕೆ ಪ್ರಜ್ವಲ್ MP ಆಗಿ ಜೈಲಿಗೆ ಒಳ್ಳೆ ಕತೆ. ಹೌದಾ? ನೋಡಿ ಅವ್ರು ಮಾಡಿದ್ದಾರೆ ಅಂದ್ಬಿಟ್ಟು ನೀವು ಮಾಡ್ತೀರಾ? ಚುನಾವಣೆಗೂ ಒಂದೇ ನಿಮಿಷ ಇರ್ರಿ. ಕೇಂದ್ರ ಸರ್ಕಾರದಲ್ಲಿ ಇದ್ದಾರೆ. ಒಂದ್ ನಿಮಿಷ ಇದು ನೋಡಿ, ನೀವು ಮಾತನ್ನ ಮರೆಸಕ್ ಹೋಗ್ಬೇಡಿ ದಯಮಾಡಿ. ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಹೇಳಾಯ್ತದ ಕೂತ್ರ ಮೇಡಮ್. ಕೇಂದ್ರ ಸರ್ಕಾರ ಅಧಿಕಾರದಲ್ಲಿದೆ, ನಾವು ಮುಸಲ್ಮಾನರ ಪರ, ಅವ್ರು ಒಳ್ಳೇದು ಮಾಡಬೇಕು, ಅದು ಇದು ಅಂತೆಲ್ಲ ಹೇಳ್ತಾ ಇರ್ತಾರೆ. ಹೌದು, ಆಯ್ತಪ್ಪ. BJP-ಯವರು ತಕ್ಷಣವೇ ನಾಳೆ ಏನು ವಿಶೇಷ ಅಧಿವೇಶನ ಕರೆದಿದ್ದೀರಿ, ಏನೇನೋ ಕ್ಷೇತ್ರ ದೊಡ್ಡದು ಮಾಡಕ್ಕೆ, ಮಹಿಳೆಯರಿಗೆ ಇದು ಮಾಡ್ತೀವಿ ಅಂತ. ರಾಜೇಂದ್ರ ಸಾಚಾರ್ ಅವ್ರ ವರದಿನೂ ಕೂಡ ಜಾರಿಗೆ ತಂದ್ಬಿಡಿ. BJP-ಯವರು ಮುಸಲ್ಮಾನರ ಬಗ್ಗೆ ಏನ್ ಮೊಸಳೆ ಕಣ್ಣೀರು ಸುರಿಸ್ತೀರಿ ದೇಶ ತುಂಬ ಡ್ರಾಮಾ ಬಿಟ್ಟು ನಾಳೆ ಅದನ್ನು ಮಾತಾಡೋಣ. ನಿಮ್ಮ ಧರ್ಮದ ಜಮೀರ್ ಅವರು ಒಂದು ಪಕ್ಷ ಈ ಕಾಂಗ್ರೆಸ್ನ ನಿರ್ಧಾರದಿಂದ ಶಾಕ್ಗೆ ಏನಾದ್ರು ಒಳಗಾದ್ರೆ, ರಾಜೀನಾಮೆ ಕೊಡುವಂತಹ ಸಿಚುವೇಶನ್ ಬಂದ್ರೆ, ಮರಳಿಗೂಡಿಗೆ ಅನ್ನುವಂತಹ ಕೆಲವೊಂದು ವಿಷಯ ಹರಿದಾಡ್ತಾ ಇದೆ. ನೋಡಿ, ಈಗಾಗಲೇ ಪೂಜ್ಯ ದೇವೇಗೌಡಜಿಯವರು, ಕುಮಾರಣ್ಣನವರು ಎಲ್ಲರೂ ಸಹ ಈಗಾಗಲೇ ನಾವು 2 ದಶಕಗಳ ಹಿಂದೆ ಕಾಂಗ್ರೆಸ್ JDS-ನ ಮಧ್ಯೆ ಏನ್ ಡಿವೈಡ್ ಆಗಿದ್ರು ಮುಸ್ಲಿಂ ನಾಯಕರು, ಅವತ್ತು ನಾಯಕತ್ವ ಇದ್ದದ್ದು ನಮ್ಮಲ್ಲಿ ಪ್ರಬಲವಾಗಿದ್ದಂಥವರು ಅವತ್ತು ಕಮರುಲ್ಲಾ ಇಸ್ಲಾಮಿ ಇರ್ಬೋದು, ಅಥವಾ ಜಮೀರ್ ಅಹಮದ್ ಖಾನ್ ಅವರು ಇರ್ಬೋದು, ಅಥವಾ ನಮ್ಮ ಪೂಜ್ಯ ಏನು ಇವತ್ತು ನಮ್ಮ ಪಕ್ಷದಿಂದ BJP ಜೊತೆ ಹೋಗ್ಬಿಟ್ಟಿವಿ ಅಂತ ಹೇಳ್ಬಿಟ್ಟು ಪಾಪ ದೂರ ಆಗಿರ್ಬೇಕಂತ ನಮ್ಮ ಇಬ್ರಾಹಿಂ ಸಾಹೇಬ್ರು ಇರ್ಬೋದು. ವೆರಿ ಇಂಪಾರ್ಟೆಂಟ್. ಅವ್ರಿಗಿಂತ ಒಬ್ಬ ದೊಡ್ಡ ವ್ಯಕ್ತಿ ಅಂದರೆ ರೋಷನ್ ಬೇಗ್ ಅವರು ಇದ್ರು. ಇವರೆಲ್ಲರೂ ಕೆಲವು ರಾಜಕಾರಣಗಳಿಂದ ಒಂದು ಸ್ವಲ್ಪ ಮುನ್ಸ್ಕೊಂಡು ಹೊರಗಡೆ ಕಾಂಗ್ರೆಸ್ಗೆ ಹೋಗಿದ್ರು. ಮತ್ತೆ ಅವ್ರು ಬರುವಂತ ಸಮಯ ಸಂದರ್ಭ ಇದ್ದುದೇ ಆದ್ರೆ ಪೂಜ್ಯ ದೇವೇಗೌಡಜಿಯವರು, ಕುಮ್ಮಣ್ಣನವರು ಸುಮ್ಮನೆ ಕೈ ಕಟ್ಕೊಂಡು ಏನು ಕೂರೋದಿಲ್ಲ. ಮುಸ್ಲಿಂ ಸಮುದಾಯದ ಯಾವ ಒಬ್ಬ ಬಂಧುಗಳು ತಮ್ಮ ಕಷ್ಟಕ್ಕೆ ಒಳಗಾಗಿದ್ದಾರೆ, ಅವತ್ತು ಅಂತ ಕಷ್ಟಗಳಿಗೆ ತಮ್ಮನ್ನ ತಾವೇ ಅರ್ಪಿಸಿಕೊಂಡಂತ ಮಹಾನ್ ನಾಯಕ ದೇವೇಗೌಡರು. ಅರ್ಥ ಆಯ್ತಾ? ಅಂತದ್ರಲ್ಲಿ ಇವತ್ತೇನಾರ ಮುಸ್ಲಿಂ ಸಮುದಾಯ ಇವತ್ತು ಬದುಕ್ತಾ ಇದೆ, ಇವತ್ತು ಮುಸ್ಲಿಂ ಸಮುದಾಯ ಇವತ್ತು ಏನಾದ್ರೂ ಆಯ್ತಲ್ಲಪ್ಪ, ಆಯ್ತಲ್ವ ಕುಮಾರಣ್ಣ ಹೇಳ್ತಾರ, ಯಾಕೆ ಇವರನ್ನ ಬಿಟ್ಬಿಟ್ಟು ಇವ್ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ರಾಷ್ಟ್ರೀಯ ನಾಯಕರಾಗಿದ್ದಂತ ಇವತ್ತು ಅಲ್ಲ ನೀವು ಮಾತಾಡ್ಬೇಕಾದ್ರೆ
ಈಗ 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 ಸರ್, ಈಗ ಜನಕ್ಕೆ ಪಾಪ ಅಲ್ಪಸಂಖ್ಯಾತ ಸಮುದಾಯದವ್ರಿಗೆ ಹೆಂಗೆ ಕನ್ಫ್ಯೂಸ್ ಆಗಿದೆ ಅಂತ ಹೇಳಿ, ನೀವು BJP ಜೊತೆ ಮೈತ್ರಿಯಲ್ಲಿ ಮುಂದುವರಿತಾ ಇರೋದ್ರಿಂದಾಗಿ ಅವರಿಗೆ ಚೇಚೆ ನಾವು JDS ಅನ್ನುವಂಥ ಆಯ್ಕೆ ಮಾಡ್ಕೊಂಡು ತಪ್ಪಾಯ್ತಾ ಅನ್ನುವಂಥ ಭಾವನೆ ಒಂದಷ್ಟು ಜನರಲ್ಲಿ ಇರಬಹುದು. ಈ ಒಂದು ದಾವಣಗೆರೆ ಘಟನೆಯಿಂದಾಗಿ ನಿಮ್ಮ ಜೊತೆ ಮತ್ತೆ ಕೈ ಜೋಡಿಸ್ತಾರೆ, ನಿಮ್ಮ ಜೊತೆಗೆ ಅವ್ರು ನಿಂತ್ಕೊಳ್ತಾರೆ ಅನ್ನುವಂತಹ ಭರವಸೆ ಏನಾದರೂ ಇದೆಯಾ ನಿಮಗೆ? ನೋಡಿ ದಿವ್ಯಾಜಿ, ಒಂದು ಘಟನೆ ನನ್ನ ಹೃದಯದಲ್ಲಿ ನನ್ನ ಸ್ವಂತಿಕೆಯಿಂದ ಇಲ್ಲಿ ಕೂತ್ಕೊಂಡು ನಾನು ಇಲ್ಲಿ ಬೆಳಿಬೇಕು, ಕುಮಾರಣ್ಣ ನನ್ನ ನಂಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಈ ಮಾತು ಹೇಳ್ತಾ ಇಲ್ಲ. ನನ್ನನ್ನು ನಾನು ಪ್ರಚೋದನೆ ಮಾಡ್ಕೊಳ್ಳೋದಕ್ಕೆ ಈ ಮಾತು ಹೇಳ್ತಾ ಇಲ್ಲ. ನಮ್ಮ ವರಿಷ್ಠರು ಖಂಡಿತವಾಗ್ಲೂ ತೀರ್ಮಾನ ಮಾಡೇ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಿಮ್ಗೆಲ್ಲ ಇಡೀ ದೇಶಕ್ಕೆ ಗೊತ್ತಿದೆ 20 ದಶಕಗಳಿಂದ ಯಾರ್ಯಾರು ಇಲ್ಲಿದ್ರು ಅಂತೇಳಿ. ದೇವೇಗೌಡರು ಸಾಹೇಬ್ರನ್ನ ನೆಚ್ಚಿ ನಂಬಿ ಬಂದವರನ್ನ ಕೈ ಬಿಡೋ ಪ್ರಶ್ನೆನೇ ಇಲ್ಲ. ಕುಮಾರಣ್ಣನವರನ್ನ ನಂಬಿ ಬಂದಿರೋ ಜನಗಳಿದ್ರೆ ಪ್ರಶ್ನೆ ಬಿಡೋದು ಇರೋದೇ ಇಲ್ಲ. ನಾವಿವತ್ತು ಬಿಜೆಪಿಯ ಜೊತೆ ಕೈ ಜೋಡಿಸಿರ್ಬಹುದು. ಸೊ ಇಲ್ಲಿ ನೋಡಿ, ಗುಲಾಂ ನಬಿ ಆಜಾದ್ ಏನಾಗಿದ್ದಾರೆ ಇವತ್ತೇನಾಗಿದ್ದಾರೆ ಕಾಂಗ್ರೆಸ್ ಅಲ್ಲಿ, ಜಾಫರ್ ಶರೀಫ್ ಏನಾಗಿದೆ ಈ ದೇಶದಲ್ಲಿ ಕಾಂಗ್ರೆಸ್ ಇವತ್ತು ಈ ನಾಡಿನಲ್ಲಿ. ಈಗಾಗ್ಲೇ ನೋಡಿ ನೋಡಿ ಈ ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯನವ್ರ ಬಣ ಏನಾಗಿದೆ ಅಂತ ಹೇಳಿದ್ರೆ, ಇಂದ ನಾಯಕತ್ವವನ್ನು ಹೊಂದಿದ್ದಂತ ಸಿದ್ದರಾಮಯ್ಯನವ್ರು ನಂಬಿ ಬಂದಂತ ರಾಜಣ್ಣವ್ರ ಗತಿ ಏನಾಯ್ತು? ಕುಮಾರಣ್ಣ ಆನ್ಸರ್ ಮಾಡ್ಲಿ. ಇವತ್ತು ಅದೇ ಗತಿ ಇವತ್ತು ಜಮೀರ್ ಅಹಮದ್ ಖಾನ್ ಆಗಿದೆ. ಹಾಗಾದ್ರೆ ಮುಂದೆ ಹೂಸ್ ನೆಕ್ಸ್ಟ್ ಇನ್ ದ ಬಾಡಿ ಆಫ್ ಸಿದ್ದರಾಮಯ್ಯ? ಅಂದ್ರೆ ಕಾಂಗ್ರೆಸ್ ನಲ್ಲಿ ಪ್ರಶ್ನೆ ಮಾಡಂಗಿಲ್ವಾ? ನೋಡಿ, ಕಾಂಗ್ರೆಸ್ ನಲ್ಲಿ ಯಾರು ಪ್ರಶ್ನೆ ಮಾಡ್ತಾರೆ? DK ಶಿವಕುಮಾರ್ ತಕ್ಷಣ ತೆಗಿತಾರೆ. ನೋಡಿ, ಸಿದ್ದರಾಮಯ್ಯನವ್ರ ಬಣದಲ್ಲಿದ್ದಂತ ರಾಜಣ್ಣನ್ ತೆಗೆದಿದ್ದಾರು. ಇವತ್ತು ಜಮೀರ್ ಅಹಮದ್ ಖಾನ್ ತೆಗಿದ್ದಾರೆ. ಜಬ್ಬಾರ್ ತೆಗೆದಿರೋದು ಯಾರು? ಸಿದ್ದರಾಮಯ್ಯನವ್ರು ಗೊತ್ತಿಲ್ಲದೆ ಇದ್ದಾನೆ. ಅವ್ರ ರಾಜಕಾರಣದ ಕಾರ್ಯದರ್ಶಿಗಳನ್ನ ಯದುಕುಮಾರ್ ಗೌಡ್ರು ಹೇಳ್ದಂಗೆ ಕಿಕ್ಔಟ್ ಮಾಡಿರೋರು ಯಾರು? ಜಮೀರ್ ಅಹಮದ್ ಖಾನ್ ಅವ್ರ ಬಗ್ಗೆ ಯಾರ್ಯಾರು ಮಾತಾಡ್ತಾ ಇದ್ದಾರೆ ಎಲ್ಲರನ್ನೂ ಸಹ ನೋಡಿ. ಇವತ್ತು ರಾಜ್ಯ ರಾಜಕಾರಣದಲ್ಲಿ ಮುಸ್ಲಿಂ ಸಮುದಾಯ ಅಲ್ಲೋಲ ಕಲ್ಲೋಲ ಆಗಿರೋದಂತೂ ಸತ್ಯ. ಯಾಕೋಸ್ಕರ ಆಗಿದೆ? ಮುಸ್ಲಿಂ ನಾಯಕತ್ವದ ಪಟ್ಟಕ್ಕಾಗಿ. ಈ ಪಟ್ಟಕ್ಕಾಗಿ ಜಮೀರ್ ಅಹಮದ್ ಖಾನ್ ಏನಾದ್ರೂ ಮಾಡಿ ಕಿತ್ಕೊಬಿಡ್ಬೇಕು ಅಂತೇಳಿ ಶಿವಾಜಿನಗರದ ಶಾಸಕ, ಅವ್ರಿಗೆ ಬೆನ್ನೆಲುಬಾಗಿ ರಹೀಂ ಖಾನ್, ಅವ್ರಿಗೆ ಬೆನ್ನೆಲುಬಾಗಿ ಹ್ಯಾರಿಸ್, ಇವರೆಲ್ಲ ಕೂತ್ಕೊಂಡು ಯಾವ ಒಂದು ಚಕ್ರವ್ಯೂಹವನ್ನು ರೆಡಿ ಮಾಡಿದ್ರೆ DK ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ. ಇವತ್ತು ಸಿದ್ದರಾಮಯ್ಯನವ್ರಿಗೆ ಶಾಕ್ ಆಗಿದೆ ಇದು. ಅದಕ್ಕೋಸ್ಕರ ಹೇಳಿದ್ದಾರೆ, ನೋಡಪ್ಪ ನೀನು ದಯವಿಟ್ಟು ಹೈಕಮಾಂಡ್ ಹೋಗಿ ಮನವೊಲಿಸು, ನಾನು ಹೆಲ್ಪ್ಲೆಸ್, ರಾಜಣ್ಣಂಗೂ ಹಿಂಗೆ ಆಯ್ತು, ರಾಜಣ್ಣನ ಮನೇಲಿ ಕುಣಿಸಿದ್ದೀನಿ, ನಾನು ಹೈಯಿಂದ ದಲಿತ ಎಕ್ಸಿಟ್ ಆಗಿದೆ, ಉಳಿದಿರೋದು ಹಿಂದುಳಿದವರು ಅದ್ರಲ್ಲಿ ಯಾರಿದ್ದಾರೆ? ನಮ್ಮ ಕುಮಾರಣ್ಣ ಅಂತರಿದ್ದಾರೆ. ಇವರು ಏನಾದ್ರೂ ಸಿದ್ದರಾಮಯ್ಯನವ್ರ ಪರವಾಗಿ ಮಾತಾಡಿದ್ರೆ ಕುಮಾರಣ್ಣನ ಕಿಕ್ ಔಟ್. ಯಾವಾಗ DK ಶಿವಕುಮಾರ್ ಪರವಾಗಿದ್ದಾರೆ, ಕುಮಾರಣ್ಣ ಇವತ್ತಿಲ್ಲಿ ಕೂತಿದ್ದಾರೆ. ಪಕ್ಷ ಕೈಗೊಂಡಿರುವಂತಹ, ಕಾಂಗ್ರೆಸ್ ತೆಗೆದುಕೊಂಡಿರುವಂತಹ ಈ ನಿರ್ಧಾರದ ಪರಿಣಾಮಗಳು ಹೆಂಗಿರುತ್ತೆ ಅಂತ ಮುಂದಿನ ದಿನಗಳಲ್ಲಿ. ಯಾಕಂದರೆ ಯದುಕುಮಾರ್ ಗೌಡ್ರೆ, ಈ ಬೈ ಎಲೆಕ್ಷನ್ ಅಂತ ಚರ್ಚೆ ಆದಾಗಿಂದ ಇವತ್ತಿನವರೆಗೂ ನಾವು ಮಾತಾಡ್ತಾ ಇದ್ವಿ. 2.25 ವರ್ಷದ ಆಡಳಿತ ಹೆಂಗಿದೆ ಅನ್ನೋದ್ರ ಫಲಿತಾಂಶ ಈ 2 ಚುನಾವಣೆಯಲ್ಲಿ ಬರಬಹುದು ಅಂತ ಮಾತಾಡ್ತಿದ್ವಿ. ಇದು ಅಫ್ಕೋರ್ಸ್ 2028 ದಿಕ್ಸೂಚಿನೇ. ಹಾಗಾಗಿ ಇದರ ಪರಿಣಾಮ ಏನಾಗ್ಬೋದು ಅಂತ. ಒಳಬೇಗಿದ್ದು ಏನಿತ್ತು ಮೇಡಮ್ ಅದಲ್ಲಿ, ಅದು ಜ್ವಾಲಾಮುಖಿ ಹಂಗೆ ಹೊರಹೊಮ್ಮುತ್ತೆ ಇವಾಗದಲ್ಲಿ. ಒಳಬೇಗುದಿ ಜ್ವಾಲಾಮುಖಿ ಹಂಗೆ. ಯಾಕಂದ್ರೆ ಬರೀ ಮಾತಿನಲ್ಲೇನೆ, ಬರೀ ಪೇಪರ್ ಅಡ್ವರ್ಟೈಸ್ಮೆಂಟ್ ಅಲ್ಲೇ ಎಷ್ಟು ದಿನ ನೀವು ಅಭಿವೃದ್ಧಿ ಮಾಡ್ತೀರಾ? ಇದೆಲ್ಲ ಪೇಪರ್ ಅಡ್ವರ್ಟೈಸ್ಮೆಂಟ್ ಅಭಿವೃದ್ಧಿಗಳು. ಯಾಕಂದ್ರೆ ಪುಟಗಟ್ಟೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರುವಂತದ್ದು ಯಾವ್ದು ಏನೋ ಆಗ್ಲಿಲ್ಲ ಅಂತ ಗೊತ್ತಿರೋದಂತೆ. ಅವ್ರಿಗೂ 10,000 ಕೋಟಿ, ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಅಂತ ಹೇಳಿದ್ರು. ಅದೇ ಮುಖಂಡರು ₹1 ಕೊಟ್ಟಿಲ್ಲ ಅಂತ ಹೇಳಿದಂತ ಸಾಕಷ್ಟು ಉದಾಹರಣೆಗಳು ಇದೆ ಅಂತದ್ದು. ಇವ್ರು ಹೇಳ್ತಾ ಇದ್ರು, ಸಾಚಾರ್ ಕಮಿಟಿ ಬಗ್ಗೆ ಹೇಳ್ತಾ ಇದ್ರು ಮೇಡಮ್. 2000 ರಾಜೇಂದ್ರ ಸಾಚಾರ್ ಅವರು 2005-2006 ನಲ್ಲೇನೆ ರಿಪೋರ್ಟ್ ಕೊಟ್ಟಿದ್ದಂಥದ್ದು. ಇವರ 65 ವರ್ಷದ ಆಡಳಿತ ಹಿಂದಿನದ ಅದೊಂದು ಮುಖಪುಟ ತರ ಇತ್ತು. ನೀವು ಅವರನ್ನ ಮಾರ್ಜಿನಲೈಸ್ ಮಾಡಿದಂಥದ್ದು, ಎಜುಕೇಶನ್ ಇಂದ ವಂಚಿತ ಮಾಡಿದಂಥದ್ದು, ಸುಮಾರು 75 ಅಂಶಗಳಲ್ಲಿ ಇತ್ತಂತಲ್ಲಿ, ಅಂದ್ರೆ 72 ಲಿಸ್ಟಿಂಗ್ಸ್ ಆಫ್ ದ ಐಟಮ್ಸ್ ನೀವು ಮಾಡಲೇಬೇಕು ಅಂತ ಹೇಳಿದಂಥದ್ದು. ಇಂಪ್ಲಿಮೆಂಟ್ ಮಾಡಿದ್ರ ಅವರು? ಇಂಪ್ಲಿಮೆಂಟ್ ಮಾಡಿದ್ರ? ಹೇಳ್ಬೇಕು. ನೀನು ಅವಾಗಲೇ ಹೇಳಿದ್ರಲ್ಲ ಕುಮಾರಣ್ಣ, ಒಂದ್ ನಿಮಿಷ ಕೇಳಿಸ್ಕೋಬೇಕಾಗತ್ತೆ. ಮೊಸಳೆ ಕಣ್ಣೀರಂತ ತಾವು ಭಾರತ ಸ್ವಾತಂತ್ರ್ಯ ಬಂದಾಗ ಅವ್ರ ವಿರುದ್ಧ ಮೊಸಳೆ ಕಣ್ಣೀರೇ ಸುರಿಸ್ತಾ ಇರೋಂಥದ್ದು. ಮಾಡಿದಿರಿ ಅಂತ ಅವ್ರು ನಿಮ್ ಜೊತೆ ಬರ್ತಾರೆ. ಈಗ ಅಲ್ಪಸಂಖ್ಯಾತರು ಅಂದಾಗ ಅವ್ರಿಗೊಂದು ಆಶ್ರಯ ಅನ್ಕೊಂಡ್ಬಿಟ್ಟಿದ್ರಿ 2 ಪಕ್ಷನ, ಅವ್ರಿಗೆ ಅನ್ಯಾಯ ಆಗ್ಬಿಟ್ಟಿದೆ. ನಿಮಗೂ ಅವ್ರಿಗೂ ದೂರ ಅವ್ರಿಗೆ ಎದಕ್ ಬರ್ತಾರೆ? ಇವಾಗ ಶಿಕ್ಷಣದ ಬಗ್ಗೆ ಕೊಟ್ಟಿದ್ದಂಥದ್ದು ನಾವು ಬಂದಾಗ ಶಿಕ್ಷಣದ ವ್ಯವಸ್ಥೆಗೆ, ಹೆಣ್ಮಕ್ಳ ಶಿಕ್ಷಣ ವ್ಯವಸ್ಥೆಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಹಣ ವಿನಿಯೋಗ ಮಾಡಿದೀವಿ ಅನ್ನೋದು ಒಂದು. ಮುದ್ರಾ ಯೋಜನೆ, ಲೀಡರ್ಸ್ ಆಗ್ಬೇಕು ಅನ್ನೋಂಥದ್ದು, ಸ್ವನಿಧಿ ಯೋಜನೆಗಳು, ಯಾವ್ಯಾವ ಯೋಜನೆ ಮೇಡಮ್. ಇವತ್ತು ಅಲ್ಪಸಂಖ್ಯಾತರು ಮೇಡಮ್, ಒಂದ್ ನಿಮಿಷ ಆಯ್ತು ಬಿಡ್ರಿ, ಕುಮಾರ್ ಅಂದ್ರೆ ಒಂದೇನೆ, ಇಲ್ಲ ಅಂದ್ರೆ ಅಲ್ಪಸಂಖ್ಯಾತರು ಎಲ್ಲೇ ದೇಶದ ಉದ್ಯೋಗ ತಗೊಂಡ್ರು ಕನಿಷ್ಠ 3 ರಿಂದ 5 ಯೋಜನೆಗಳು ಕೇಂದ್ರ ಸರ್ಕಾರದ ಫಲಾನುಭವಿಗಳೇ ಆಗಿರ್ತಾರೆ. ಮೇಡಮ್ ನಾನು ಒಂದೇ ಹೇಳುವಂತದ್ದು ಏನಂತಂದ್ರೆ, ಇವತ್ತು ಒಂದ್ ನಿಮಿಷ ಮೇಡಮ್, ಇವತ್ತು ಅವ್ರು ಯಾರ್ಯಾರನ್ನ ಸ್ಟಾರ್ ಕ್ಯಾಂಪ್
ಕ್ಯಾಂಪೇನರ್ ಅಂದ್ರು ಅವ್ರಿಗೆಲ್ಲ ಅರ್ಧ ಚಂದ್ರ. ಯಾರ್ಯಾರು ಸ್ಟಾರ್ ಅಂದ್ರು ಆ ನಕ್ಷತ್ರಗಳನ್ನ ಕಿತ್ತಿ ಕೆಳಗಡೆ ಬಿಸಾಕಿ ನಿಮ್ ಕೆಲಸ ಮುಗೀತು, ನಮ್ದು ಕೆಲಸ ಮುಗೀತು, ಮುನ್ನಡೆಗೆ ಡೋರ್ ಕಿಕ್ಔಟ್ ಮಾಡುವಂತ ಟೈಮ್ ಇರುತ್ತೆ. ಇದು ನಾವು ದೊಡ್ಡ ಮೇಡಮ್ ಇದಾಗುತ್ತೆ. ಹೆಬ್ಬಾಗಿಲು ಇವಾಗಲೇ ಸಣ್ಣ ಬಾಗಿಲು ತೆಗ್ದಿದ್ದಾರೆ ಮೇಡಮ್. ಇವಾಗ ಅಮಾನತು ಮಾಡೋದು ಕೇಳಿದೀವಿ, ವಜಾ ಮಾಡೋದು ಕೇಳಿದೀವಿ, ಸದಸ್ಯತ್ವನೇ ಕಿತ್ತಾಕ್ಬಿಡ್ತಾರಲ್ಲ ಮೇಡಮ್. ಅದಲ್ಲಿ ಯಾವ ಮಟ್ಟ ಸದಸ್ಯತ್ವ, ಪ್ರೈಮರಿ ಮೆಂಬರ್ಶಿಪ್ಸ್ ಅದನ್ನೇ ಕಿತ್ತಾಕೋ ಮಟ್ಟಕ್ಕೆ ಹೋದಾಗ 2 ಕ್ಷೇತ್ರದಲ್ಲಿ ನೀವು ವಿನ್ ಆಗ್ತೀರಾ ಅಂತ ವಿಶ್ವಾಸ ಇದೆಯಾ ಮೇಡಮ್? ಆಯ್ತು, ಈ ತಲೆದಂಡಗಳು ಈ ಕಂಪನಿಗಳಲ್ಲಿ ಖಂಡಿತವಾಗಲೂ ಕೆಸರಲ್ಲೇ ಕಮಲ ಹುಟ್ಟೋದಂತ. ಇವ್ರು ಮಾಡಿದ ಕೆಸರಲ್ಲಿ ಕಮಲ ಅರಳುತ್ತೆ. ಬಾಗಲಕೋಟೆನಲ್ಲಿ ಮೇಡಮ್ ಕೆಸರು ಗಟ್ಟಿಯಾಗಿರುತ್ತೆ ಮೇಡಮ್, ಕೈ ಇರಕ್ಕಿಲ್ಲ ಅದಲ್ಲಿ, ಕೆಸರು ಗಟ್ಟಿಯಾಗಿದೆ. 2 ಕ್ಷೇತ್ರದಲ್ಲಿ ಗೆಲುವಿನ ವಿಶ್ವಾಸ ಇದೆಯಾ? ಖಂಡಿತವಾಗಿದೆ. ಅದ್ರ ಜೊತೆಗೆ ಅಮಾನತ್ ಮಾಡಿದ್ದವರು, ವಜಾ ಮಾಡಿದ್ದವರು ಬಂದು ಇವ್ರ ಹೀನ್ಯಾಯ ಸ್ಥಿತಿ ಬಿಜೆಪಿ ಅವ್ರದ್ದು. ಯತ್ನಾಳ್ ಅವ್ರು ಮತ್ತೆ ಬಂದು ಇವ್ರ ಪರವಾಗಿ ಪ್ರಚಾರ ಮಾಡ್ಬೇಕು. ಇವ್ರ ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾವ ತರ ಇದೆ. ಆಮೇಲೆ ಇವತ್ತು ಪ್ರಧಾನಮಂತ್ರಿಗಳು ಕರ್ನಾಟಕಕ್ಕೆ ಬಂದಿದ್ರು ಮೇಡಮ್. ಇದು ಬಹಳ ಮುಖ್ಯ. ಕರ್ನಾಟಕದ ಅಭಿವೃದ್ಧಿ ಬಗ್ಗೆ 18 ಕಾರ್ಯಕ್ರಮಗಳದ್ದು ಪತ್ರ ಕೊಟ್ಟಿದ್ದೇವೆ. ಅಲ್ಲಿ ಸಭೆಯಲ್ಲಿ ಆ ಪತ್ರದ ಬಗ್ಗೆ ಒಂದು ಉಲ್ಲೇಖ ಮಾಡಿಲ್ಲ. ಕರ್ನಾಟಕಕ್ಕೆ ನಾವು ಕೊಟ್ಟ ಕಾರ್ಯಕ್ರಮಗಳ ಬಗ್ಗೆ ಇವತ್ತೇನು ಧಾರ್ಮಿಕವಾದ ಕಾರ್ಯಕ್ರಮಕ್ಕೆ ಕರ್ತವ್ಯ ಅಲ್ವಾ ಅದು? ನೋಡಿ, ಸಮಯದ ಅಭಾವ. ರಾಜ್ಯದಲ್ಲಿ ಮುಸ್ಲಿಂ ಮತಗಳಿಗೆ ನಾನೇ ಯಜಮಾನ ಅಂದ್ಕೊಂಡಿದ್ದಂತ ಜಮೀರ್ ಅಹಮದ್ ಖಾನ್ ಅವರ ಅಥವಾ ರಾಜ್ಯದಲ್ಲಿ ಮುಸ್ಲಿಂ ಮತಗಳಿಗೆ ಕಾಂಗ್ರೆಸ್ ಯಜಮಾನ ಅಂದ್ಕೊಂಡಿದ್ದ, ಇವೆರಡಕ್ಕೂ ಉತ್ತರ ಹೇಳಿದ್ರೆ ದಾವಣಗೆರೆಯಲ್ಲಿ ಸಮರ್ಥ ಅಸಮರ್ಥನಾಗಿ ಸೋತ್ರೆ ಜಮೀರ್ ತಲೆದಂಡ, ದಾವಣಗೆರೆಯಲ್ಲಿ ಸಮರ್ಥನಾದ್ರೂ ಗೆದ್ದದ್ದೇ ಆದ್ರೆ ಆಗ್ಲೂ ಜಮೀರ್ ತಲೆದಂಡ. ಯಾಕೆ ಅಂತ ಹೇಳಿದ್ರೆ ಅವಾಗ ಹೀರೋ ಯಾರಪ್ಪ ಅಂದ್ರೆ ಮುಂದಿನ ನಾಯಕ, ಮುಸ್ಲಿಂ ಮತಗಳಿಗೆ ಮುಂದಿನ ನಾಯಕ ಯಾರಾಗ್ತಾರೆ ಅನ್ನೋದು ಡಿಪೆಂಡ್ಸ್. ಅಲ್ಲಿ ಕಾಯ್ಕೋ ಕೂತಿದ್ದಾರೆ ಶಿವಾಜಿನಗರದ ಶಾಸಕ ಮತ್ತು ನಮ್ಮ ಅಬ್ದುಲ್ ಜಬ್ಬಾರ್ ನಜೀರ್ ಅಹಮದ್ ಇವರ ಪ್ರಾಥಮಿಕ ಸದಸ್ಯತ್ವವನ್ನ ರದ್ದು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಇನ್ನು ಜಮೀರ್ ಅಹಮದ್ ಖಾನ್ ಸಚಿವ ಸ್ಥಾನದಲ್ಲಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಮುಖಂಡರು ನಡೆದುಕೊಂಡ ರೀತಿಯ ಮೇಲೆ ಆಗಿರುವಂತಹ ಕ್ರಮ ಇದು. ಹಾಗಾಗಿ ಈ ಸಚಿವ ಸ್ಥಾನ ಉಳಿಯುತ್ತಾ ಇಲ್ವಾ ಅನ್ನೋದು ಆ ಫಲಿತಾಂಶದ ಮೇಲೆ ನಿರ್ಧಾರವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯೇ ಜೀವಾಳ.